ಇವತ್ತು ನಾವು ಚಾರ್ಟ್ ರೀಡಿಂಗ್ ಯಾವ ಥರ ಮಾಡಬೇಕು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀವಿ. ಚಾರ್ಟ್ ರೀಡಿಂಗ್ ಅಂದ್ರೆ ಏನು? ಯಾವ ಥರ ಟಾಪ್ ಡೌನ್ ಅನಾಲಿಸಿಸ್ ಮಾಡಿ ಒಂದು ಲೋವರ್ ಟೈಮ್ ಫ್ರೇಮಲ್ಲಿ ಎಂಟ್ರಿನ ತಗೋಬೇಕು. ಹಾಗೆ ಪ್ರಿಸಿಷನ್ ಎಂಟ್ರಿನ ಯಾವ ಥರ ತಗೋಬೋದು. ಹಾಗೆ ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ. ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತು ನೀವು ಪ್ರಾಕ್ಟೀಸ್ ಚಾರ್ಟ್ ರೀಡಿಂಗ್, ಯಾವ ತರ ಚಾರ್ಟ್ ನ ನೋಡಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಮಾರ್ಕೆಟ್ ಸ್ಟ್ರಕ್ಚರ್ ಹೇಗೆ ಐಡೆಂಟಿಫೈ ಮಾಡಬೇಕು, ಯಾವ ತರ ಒಂದೊಂದು ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಅಂತ ಇನ್ ಡೀಟೇಲ್ ಆಗಿ ಎಲ್ಲ ತಿಳ್ಕೊಂಡಿದೀರಾ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಇವತ್ತಿಂದ ನಿಮ್ದು ರಿಯಲ್ ಪ್ರಾಕ್ಟೀಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇವತ್ತಿಂದನೇ ನೀವು ಪ್ರಾಕ್ಟೀಸ್ ಮಾಡಕ್ಕೂ ಶುರು ಮಾಡಬೇಕು. ಸೊ ಇದ್ರದ್ದು ಯಾವ ತರ ಪ್ರಾಕ್ಟೀಸ್ ಮಾಡೋದು, ಯಾವ್ಯಾವ ತರ ಏನೇನು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಚಾರ್ಟ್ ರೀಡಿಂಗ್? ಚಾರ್ಟ್ ರೀಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಓಕೆನಾ? ಚಾರ್ಟ್ ರೀಡಿಂಗ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಪ್ರೈಸ್ ಮೂವ್ಮೆಂಟ್ಸ್ ಆನ್ ದಿ ಚಾರ್ಟ್. ಚಾರ್ಟ್ ರೀಡಿಂಗ್ ಅಂದ್ರೆ ನಮಗೆ ಅಲ್ಲಿ ಏನೇನ್ ಪ್ರೈಸ್ ಮೂವ್ಮೆಂಟ್ಸ್ ಆಗ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಫಸ್ಟ್ ಶುರು ಮಾಡಬೇಕು. ಸೊ ಅದಕ್ಕೆ ನಾವು ಚಾರ್ಟ್ ರೀಡಿಂಗ್ ಅಂತ ಕರೆಯೋದು. ಇನ್ಸ್ಟೆಡ್ ಆಫ್ ಗೆಸ್ಸಿಂಗ್, ಟ್ರೇಡರ್ಸ್ ಲರ್ನ್ ಟು, ನಾವು ಸುಮ್ಮನೆ ಗೆಸ್ ಮಾಡದೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ರೀಡ್ ಸ್ಟ್ರಕ್ಚರ್. ಮೊದಲಿಗೆ ಒಂದು ಸ್ಟ್ರಕ್ಚರ್ ನ ರೀಡ್ ಮಾಡೋದ್ ಕಲಿಬೇಕು. ಅಂಡರ್ಸ್ಟ್ಯಾಂಡ್ ದಿ ಟ್ರೆಂಡ್, ಒಂದು ಟ್ರೆಂಡ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಯಾವ ಟ್ರೆಂಡ್ ಅಲ್ಲಿ ಇದೆ ಅನ್ನೋದು. ಹಾಗೆ ಐಡೆಂಟಿಫೈ ಝೋನ್ಸ್ ಗಳನ್ನ ಮಾರ್ಕ್ ಮಾಡೋದ್ ಕಲಿಬೇಕು. ಜೊತೆಗೆ ಸ್ಪಾಟ್ ಲಿಕ್ವಿಡಿಟಿ, ಎಲ್ಲೆಲ್ಲಿ ಲಿಕ್ವಿಡಿಟೀಸ್ ಇದೆ ಅನ್ನೋದು ಗೊತ್ತಿರಬೇಕು. ಸೊ ಇಷ್ಟೆಲ್ಲ ಇದ್ರೆ ಮಾತ್ರ ನೀವು ಒಂದು ಚಾರ್ಟ್ ನ ರೀಡಿಂಗ್ ಮಾಡಕ್ ಆಗೋದು. ಓಕೆನಾ? ಅದರಿಂದ ನಿಮಗೆ ಇಷ್ಟೆಲ್ಲ ಕಾನ್ಸೆಪ್ಟ್ ಕವರ್ ಆಗಿರೋದು. ಸೊ ಬ್ಯಾಕ್ ಅಲ್ಲಿ ನೀವು ಏನೇನ್ ಕಾನ್ಸೆಪ್ಟ್ ನೋಡಿರಾ, ಒಂದೊಂದು ಕಾನ್ಸೆಪ್ಟ್ ಇಲ್ಲಿ ಪ್ರತಿಯೊಂದು ಕನೆಕ್ಟೆಡ್ ಆಗಿರುತ್ತೆ. ಓಕೆ, ಸಿಂಪಲ್ ಮೀನಿಂಗ್ ನೋಡೋದಾದ್ರೆ ಚಾರ್ಟ್ಸ್ ಟೆಲ್ ಎ ಸ್ಟೋರಿ. ಅಂದ್ರೆ ನಿಮಗೆ ಒಂದು ಚಾರ್ಟ್ ಅನ್ನೋದು ಒಂದು ಸ್ಟೋರಿ ನಿಮಗೆ ಹೇಳುತ್ತೆ. ಓಕೆ, ಮಾರ್ಕೆಟ್ ಏನಾಗುತ್ತೆ, ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಕಾನ್ಸೆಪ್ಟ್ ಎಲ್ಲ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ತಿರುತ್ತೆ ಮಾರ್ಕೆಟ್ ನೆಕ್ಸ್ಟ್ ಏನಾಗ್ಬೋದು ಅಂತ. ಓಕೆ, ಯುವರ್ ಜಾಬ್ ಈಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಪ್ರೈಸ್ ಇಸ್ ಟ್ರೈಯಿಂಗ್ ಟು ಡೂ. ನಿಮ್ಮ ಕೆಲಸ ಏನಂದ್ರೆ ಇಲ್ಲಿ ಈ ಪ್ರೈಸ್ ಅನ್ನೋದು ಏನ್ ಮಾಡ್ತಾ ಇದೆ, ಓಕೆ, ಏನ್ ಮಾಡಕ್ ನೋಡ್ತಾ ಇದೆ ಅನ್ನೋದನ್ನ ನಾವು ಚಾರ್ಟ್ ರೀಡಿಂಗ್ ಅಂತ ಕರಿತೀವಿ. ಓಕೆ, ವೈ ಚಾರ್ಟ್ ರೀಡಿಂಗ್ ಇಸ್ ಇಂಪಾರ್ಟೆಂಟ್? ಯಾಕೆ ಚಾರ್ಟ್ ರೀಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ? ಇಂಪ್ರೂವ್ಸ್ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್. ಈ ಚಾರ್ಟ್ ರೀಡಿಂಗ್ ಇಂದ ನಿಮಗೆ ಮಾರ್ಕೆಟ್ ನ ಕ್ಲೀನ್ ಆಗಿ ನೋಡಕ್ಕೆ ಅರ್ಥ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಕ್ಲಾರಿಟಿ ಅನ್ನೋದಿರುತ್ತೆ. ಹೆಲ್ಪ್ಸ್ ಟು ಅವಾಯ್ಡ್ ಎಮೋಷನಲ್ ಟ್ರೇಡಿಂಗು. ಸುಮ್ನೆ ಟ್ರೇಡ್ ಮಾಡಿ ಕಳ್ಕೊಳ್ಳೋ ಬದಲು ಇಲ್ಲಿ ನಿಮಗೆ ಪ್ರಾಪರ್ ಎಲ್ಲ ಗೊತ್ತಿರೋದ್ರಿಂದ ನೀವು ಪ್ರಾಪರ್ ಎಂಟ್ರೀಸ್ ಗಳನ್ನ ಪ್ಲಾನ್ ಮಾಡ್ಬೋದು. ಇಲ್ಲಿ ಎಮೋಷನಲ್ ಡಿಸಿಷನ್ ಏನೂ ಇಲ್ಲ. ಓಕೆ, ಕಾನ್ಸೆಪ್ಟ್ ಇರೋದೇ ಹಿಂಗೆ, ನಾವು ಫಾಲೋ ಮಾಡ್ಬೇಕಾಗಿರೋದೆ ಅದೇ ತರನೇ. ಅಲ್ಲಿ ನಾವು ಏನೇ ಚೇಂಜಸ್ ಮಾಡಕ್ ಹೋದ್ರು ಅದು ಎಮೋಷನಲ್ ಟ್ರೇಡಿಂಗ್ ಆಗುತ್ತೆ. ಓಕೆ, ಬಿಲ್ಡ್ಸ್ ಕಾನ್ಫಿಡೆನ್ಸ್. ಸೊ ನಿಮಗೆ ಕಾನ್ಸೆಪ್ಟ್ ಎಲ್ಲ ಗೊತ್ತಿರೋದ್ರಿಂದ ಮಾರ್ಕೆಟ್ ಏನಾರಾಗ್ಲಿ, ನನಗೆ ಗೊತ್ತು ಈ ತರ ಬಂದ್ರೆ ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿ ಆಗ್ಬೇಕು ಅಂತ ಗೊತ್ತಿದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಹೈ ಇರುತ್ತೆ. ಇವಾಗ ಮೊದ್ಲಾಗಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಸುಮ್ನೆ ಬೈ ಮಾಡಿ ಅಯ್ಯೋ ಲಾಸ್ ಆಗ್ಬಿಟ್ರೆ ಅಯ್ಯೋ ಪ್ರಾಫಿಟ್ಸ್ ಆದ್ರೆ, ಈ ತರ ಕನ್ಫ್ಯೂಷನ್ಸ್ ಇರ್ತಿತ್ತು. ಬಟ್ ಇವಾಗ ಹಂಗಲ್ಲ, ನಿಮಗೆ ಮಾರ್ಕೆಟ್ ಬಗ್ಗೆ ಪ್ರತಿಯೊಂದು ಗೊತ್ತಿದೆ. ಓಕೆ, ಗೊತ್ತಿಲ್ಲ ಅಂತಂದ್ರೆ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಪಾರ್ಟ್ 0 ಇಂದಾನೆ ಸ್ಟಾರ್ಟ್ ಮಾಡಿ. ಓಕೆನಾ? ಅದ್ ಗೊತ್ತಿಲ್ಲದೆ ಇಲ್ಲಿ ಏನು ಅರ್ಥ ಆಗಲ್ಲ ನಿಮಗೆ. ಸೊ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆದ್ಮೇಲೆ ನಿಮ್ಮ ಟ್ರೇಡ್ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ಇಂಪ್ರೂವ್ಸ್ ಎಂಟ್ರಿ ಅಂಡ್ ಎಕ್ಸಿಟ್ ಡಿಸಿಷನ್ಸ್. ನೀವು ಎಲ್ಲಿ ಎಂಟರ್ ಆಗ್ಬೇಕು, ಹೇಗೆ ಎಕ್ಸಿಟ್ ಆಗ್ಬೇಕು, ಎಷ್ಟು ಟಿ.ಪಿ ಇಡಬೇಕು, ಎಷ್ಟು ಎಸ್.ಎಲ್ ಇಡಬೇಕು ಅಂತೆಲ್ಲ ನಿಮಗೆ ಪ್ರೀ ಡಿಫೈನ್ ಆಗಿ ಮುಂಚೆನೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕನ್ಫ್ಯೂಷನ್ಸ್ ಅನ್ನೋದೇ ಬೇಕಾಗಿಲ್ಲ ಅಲ್ವಾ? ಸೊ ಪ್ರೊಫೆಷನಲ್ ಟ್ರೇಡರ್ಸ್ ಫೋಕಸ್ ಮೋರ್ ಆನ್ ರೀಡಿಂಗ್ ಚಾರ್ಟ್ಸ್ ದೆನ್ ಯೂಸಿಂಗ್ ಮೆನಿ ಇಂಡಿಕೇಟರ್ಸ್.
ಅಂದ್ರೆ ಪ್ರೊಫೆಷನಲ್ ಟ್ರೇಡರ್ಸ್ ಯಾವತ್ತು ಚಾರ್ಟ್ ಮೇಲೆ ಮೋರ್ ಟೈಮ್ ಕೊಡ್ತಾರೆ ಹೊರತು ಯಾವುದೇ ಇಂಡಿಕೇಟರ್ಸ್ ಮೇಲೆ ಕೊಡಲ್ಲ. ಓಕೆ, ಯಾರ್ಯಾರು ಇಂಡಿಕೇಟರ್ಸ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತಿದ್ದಾರೆ ಅವರಿಗೆ ಚಾರ್ಟ್ ರೀಡಿಂಗ್ ಮಾಡಕ್ ಬರಲ್ಲ. ಓಕೆ, ಅದು ಸಿಂಪಲ್ ಮೀನಿಂಗ್ ಅಷ್ಟೇ. ಚಾರ್ಟ್ ರೀಡಿಂಗ್ ಯಾವನ್ ಬರಲ್ಲ ಅವನು ತುಂಬಾ ಇಂಡಿಕೇಟರ್ಸ್ ಹಾಕೊಂಡಿರ್ತಾನೆ. 8 ರಿಂದ 10 ಇಂಡಿಕೇಟರ್ ಹಾಕೊಂಡು ಇದು ಕನ್ಫರ್ಮೇಶನ್ ಆದ್ರೆ, ಅದು ಕನ್ಫರ್ಮೇಶನ್ ಆದ್ರೆ, ಹಂಗ್ ಕನ್ಫರ್ಮೇಶನ್ ಹಿಂಗ್ ಕನ್ಫರ್ಮೇಶನ್ ಅನ್ಕೊಂಡು ಸಾಯ್ತಿರ್ತಾರೆ. ಓಕೆ, ಬಟ್ ಟ್ರೇಡಿಂಗ್ ಅಲ್ಲಿ ನಿಮಗೆ ಚಾರ್ಟ್ ರೀಡಿಂಗು ಇಷ್ಟೆಲ್ಲ ಕಾನ್ಸೆಪ್ಟ್ ನೀಟಾಗಿ ಗೊತ್ತು ಅಂದ್ಮೇಲೆ ಚಾರ್ಟ್ ರೀಡಿಂಗ್ ಮಾಡಕ್ಕೆ ಏನು, ನಿಮ್ಗೆ ಎಲ್ಲಿಗೆ ಮೂವ್ ಆಗುತ್ತೆ, ಹೆಂಗ್ ಆಗ್ಬೋದು ಅಂತೆಲ್ಲ ನೀವೇ ಐಡೆಂಟಿಫೈ ಮಾಡ್ಬೋದು, ಪ್ರೊಬಬಿಲಿಟಿಲಿ ಹೇಳ್ಬೋದು. ಸೊ ಇಷ್ಟೆಲ್ಲ ಗೊತ್ತಿದ್ಮೇಲೆ ನಿಮಗೆ ಒಂದು ಇಂಡಿಕೇಟರ್ ಸಹಾಯ ಯಾಕೆ ಹೇಳಿ, ಅಲ್ವಾ? ಸೊ ಸಿಂಪಲ್ ಎಕ್ಸಾಂಪಲ್ ಇಷ್ಟೇನೆ. ನಿಮ್ ಜೊತೆ ನಿಮ್ ಕಾರ್ ಇದೆ, ನಿಮ್ ಜೊತೆ ನಿಮ್ ಚಾರ್ಟ್ ಇದೆ ಅನ್ಕೊಳ್ಳಿ. ಓಕೆನಾ, ನಿಮ್ ಕಾರ್ನ ನೀವು ಕಲ್ತ್ಬಿಟ್ಟು ಓಡ್ಸೋದ್ ಬೆಸ್ಟಾ ಅಥವಾ ಇನ್ನೊಬ್ಬ ಡ್ರೈವರ್ ಕೈಲಿ ಕೊಟ್ಟು ಓಡ್ಸೋದ್ ಬೆಸ್ಟಾ? ಅದೇ ತರ ನಿಮ್ ಚಾರ್ಟ್ ನ ನೀವು ರೀಡ್ ಮಾಡೋದ್ ಬೆಸ್ಟಾ ಅಥವಾ ಇನ್ನೊಬ್ರ ಕೈಲಿ ರೀಡ್ ಮಾಡ್ಸೋದ್ ಬೆಟ್ರಾ? ಯೋಚನೆ ಮಾಡಿ. ಯಾವತ್ತು ನೀವು ಮಾಡೋದೇ ಸರಿಯಾಗಿರುತ್ತೆ. ಏನೇ ತಪ್ಪಾದ್ರೂ ನಿಮ್ಮಿಂದನೇ ಆಗುತ್ತೆ, ಹಾಗೆ ಏನೇ ಸರಿ ಆದ್ರೂ ನಿಮ್ಮಿಂದನೇ ಆಗುತ್ತೆ. ಬಟ್ ಭಯ ಅನ್ನೋದಿರಲ್ಲ, ಯಾಕಂದ್ರೆ ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಸೊ ಭಯ ಇರಲ್ಲ. ಅದೇ ನೀವು ಒಂದು ಡ್ರೈವರ್ ಕೈಲಿ ಕೊಟ್ಟು ಓಡಿಸ್ಬೇಕಾರೆ ಅವನಿಗೆ ಇದು ಗೊತ್ತಿದೆಯೋ ಇಲ್ವೋ ಅನ್ನೋದೇ ನಮಗೆ ಗೊತ್ತಿಲ್ಲ, ಅಲ್ವಾ? ಇವಾಗ ಇಂಡಿಕೇಟರ್ಸ್ ಡ್ರೈವರ್ ತರ ಕೆಲಸ ಮಾಡುತ್ತೆ. ಹೆಂಗಂತಂದ್ರೆ ನೀವ್ ಏನು ಅನಾಲಿಸಿಸ್ ಮಾಡ್ಬೇಕಾಗಿಲ್ಲ, ಸುಮ್ನೆ ಬಂದ್ ಚಾರ್ಟ್ ನೋಡ್ಕೊಂಡ್ ಕೂತ್ಕೊಳ್ಳಿ. ಓಕೆ, ಚಾರ್ಟ್ ಇಂಡಿಕೇಟರ್ಸ್ ವರ್ಕ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇಷ್ಟೆಲ್ಲ ಕಾನ್ಸೆಪ್ಟ್ ಗೊತ್ತಿರೋನಿಗೆ ಇಂಡಿಕೇಟರ್ಸ್ ಯಾಕೆ ಹೇಳಿ? ಓಕೆ, ಇಂಡಿಕೇಟರ್ಸ್ ಸಿಂಪ್ಲಿಫೈ ಮಾಡುತ್ತೆ ಮಾರ್ಕೆಟ್ ನ ಅನಲೈಸ್ ಮಾಡೋದು. ಹಾಗಂತ ಇಂಡಿಕೇಟರ್ ಮೇಲೆನೆ ಎಂತ ಇಂಡಿಕೇಟರ್ಸ್ನೇ ನಂಬ್ಕೊಂಡ್ ಕೂರೋದು ತಪ್ಪು. ಸೊ ಅದರಿಂದ ಇವತ್ತಿಂದ ಇಂಡಿಕೇಟರ್ ಇಟ್ಕೊಂಡು ಟ್ರೇಡ್ ಮಾಡೋದನ್ನ ಬಿಟ್ಬಿಡಿ. ಓಕೆ, ಪ್ರೊಫೆಷನಲ್ ಟ್ರೇಡರ್ಸ್ ಆದ್ರೆ ನೀವು ಫೋಕಸ್ ಆನ್ ಮೋರ್ ರೀಡಿಂಗ್ ಚಾರ್ಟ್ಸ್. ಮೀನ್ಸ್ ಎಷ್ಟು ಟೈಮ್ ಕೊಡೋಕ್ಕಾಗುತ್ತೋ ಅಷ್ಟು ಚಾರ್ಟ್ ರೀಡ್ ಮಾಡಕ್ ಟೈಮ್ ಕೊಡಿ. ನಾನು ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ಈ 3 ವರ್ಷದಲ್ಲಿ ಒಂದು 3000+ ಅವರ್ಸ್ ಚಾರ್ಟ್ ಮುಂದೆನೆ ಕೂತೀನಿ. ಎಷ್ಟು ಸ್ಟಾರ್ಟಿಂಗ್ ಡೇಸ್ ಅಲ್ಲೆಲ್ಲ 24 ಅವರ್ಸ್ ಚಾರ್ಟ್ ನೋಡಿರೋ ಹಿಸ್ಟ್ರಿನೂ ಇದೆ. ಓಕೆ, ಇವಾಗ ನಾನು ಚಾರ್ಟ್ ಎಷ್ಟು ನೋಡ್ತೀನಿ ಅಂತಂದ್ರೆ ಜಸ್ಟ್ 15 ಮಿನಿಟ್ಸ್ ಅಷ್ಟೇ. 15 ಮಿನಿಟ್ಸ್ ಅಲ್ಲಿ ನನ್ನ ಅನಾಲಿಸಿಸ್ ಮುಗಿಯುತ್ತೆ, ಎಂಟ್ರಿ ಇತ್ತು, ಇಲ್ಲ ಅಂದ್ರೆ ಇಲ್ಲ. ಆ ಡೇ ಕಂಪ್ಲೀಟ್ ಅಷ್ಟೇ. ಬಾಕಿ ಟೈಮು ಫ್ರೀಡಮ್. ಇಲ್ಲಿ ನಾವು ಒಂದಂತೂ ತಿಳ್ಕೊಳ್ಳಿ, ಟ್ರೇಡಿಂಗಿಗೆ ಎಲ್ಲರೂ ಬರೋದೇನಕ್ಕೆ ಹೇಳಿ? ಫಿನಾನ್ಷಿಯಲಿ ಫ್ರೀಡಮ್ ಆಗಬೇಕು, ಹಾಗೆ ಲೊಕೇಶನ್ ಫ್ರೀಡಮ್ ಸಿಗುತ್ತೆ ಅನ್ನೋ ಒಂದು ರೀಸನ್ ಇಂದ. ಇಲ್ಲ ಟ್ರೇಡಿಂಗ್ ಅಲ್ಲಿ 6 ಅವರು 8 ಅವರು ಚಾರ್ಟ್ ನೋಡ್ಬೇಕು ಅಂತಂದ್ರೆ ನೀವ್ ಏನಕ್ಕೆ ಟ್ರೇಡಿಂಗ್ ಮಾಡ್ಬೇಕು? ಇಷ್ಟೆಲ್ಲ ರಿಸ್ಕ್ ಇರೋ ಕೆಲಸ ಯಾಕೆ ಮಾಡ್ಬೇಕು? ಆರಾಮಲ್ಲಿ ಹೋಗಿ ಜಾಬ್ ಮಾಡ್ಬೋದು ತಾನೆ, ರಿಸ್ಕೇ ಇಲ್ಲ. ಇಲ್ಲಿ ನೀವು ಅನ್ಕೊಂಡಿರಂಗಲ್ಲ. ಟ್ರೇಡಿಂಗ್ ವೆರಿ ವೆರಿ ಸಿಂಪಲ್. ಎಲ್ಲ ಗೊತ್ತಾದ್ರೆ ನೀವು ನಿಮ್ ಕೈಲಿ ಕ್ಯಾಪಿಟಲ್ ಅನ್ನೋದನ್ನ ಬಿಲ್ಡ್ ಮಾಡ್ಬೇಕು. ಅದಕ್ಕೆ ಒಂದು ಇನ್ಕಮ್ ಸ್ಟ್ರೀಮ್ ಅನ್ನೋದು ಇಟ್ಕೊಳ್ಳೇಬೇಕು. ಹಾಗಂತ ಟ್ರೇಡಿಂಗ್ ಮುಂದೆ 24 ಗಂಟೆ ಕೂರೋ ಅವಶ್ಯಕತೆ ಇಲ್ಲ. ಬಟ್ ಬಿಗಿನರ್ಸ್ ಆಗಿದ್ರೆ ಸ್ಟಾರ್ಟಿಂಗ್ ಒಂದು 6 ಮಂತ್ಸ್ ಆರ್ 1 ಇಯರ್ ಆಲ್ಮೋಸ್ಟ್ ಚಾರ್ಟ್ ಟ್ರೇಡಿಂಗ್ ಟೈಮ್ ಕೊಡಿ. ಏನೇನಾಗಿದೆ ಮಾರ್ಕೆಟ್ ಅಲ್ಲಿ, ಹೆಂಗಾಗಿದೆ, ಯಾವ್ಯಾವ ಕಾನ್ಸೆಪ್ಟ್ ಆಗಿದೆ ಎಲ್ಲ ಮಾರ್ಕ್ ಮಾಡ್ತಾನೆ ಇರಿ. ಇದು ಅಭ್ಯಾಸ ಆಗ್ತಾ 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 ನಿಮಗೆ ಚಾರ್ಟ್ ನೋಡೋ ರೀತಿನೇ ಚೇಂಜ್ ಆಗುತ್ತೆ. ನಿಮಗೆ ಒಳ್ಳೊಳ್ಳೆ ಟ್ರೇಡ್ಸ್ ಅನ್ನೋದು ಸಿಗುತ್ತೆ. ಓಕೆನಾ? ಸ್ಟೆಪ್ 1, ಐಡೆಂಟಿಫೈ ಮಾರ್ಕೆಟ್ ಟ್ರೆಂಡ್. ನಾವು ಯಾವತ್ತು ಮಾರ್ಕೆಟ್ ಟ್ರೆಂಡ್ ನ ಐಡೆಂಟಿಫೈ ಮಾಡ್ಬೇಕು. ನಾವು ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂತಂದ್ರೆ ಆಸ್ಕ್, ಅಂದ್ರೆ ನಿಮ್ ಜೊತೆ ನೀವು ಕೇಳ್ಕೊಳ್ಳಿ, ಇಸ್ ಮಾರ್ಕೆಟ್ ಬುಲ್ಲಿಶ್ ಬಿಯರಿಶ್ ಸೈಡ್ ವೇಸ್. ನೀವು ಕಂಪ್ಯೂಟರ್ ಮುಂದೆ ಬಂದು ಕೂರ್ತಿದ್ದೀರಾ ಅಂತಂದ್ರೆ ನಿಮ್ಮ ಫಸ್ಟ್ ಕ್ವಶನ್ ಆಗಿರ್ಬೇಕು, ಇವತ್ತು ಮಾರ್ಕೆಟ್ ಬುಲ್ಲಿಶ್ ಇದೆಯಾ, ಬಿಯರಿಶ್ ಇದೆಯಾ, ಸೈಡ್ ವೇಸ್ ಇದೆಯಾ? ಇವು 3ರಲ್ಲಿ ಯಾವ್ದಾದ್ರು ಒಂದು ಆಗಿರ್ಬೇಕು. ಅದನ್ನ ನಾನು ಐಡೆಂಟಿಫೈ ಯಾವ್ದ್ರಲ್ಲಿ ಮಾಡ್ಬೇಕು ಅಂತಂದಿದ್ದೆ, ಡೈಲಿ ಚಾರ್ಟ್ ಆರ್ 4 ಅವರ್ ಚಾರ್ಟ್ ಅಲ್ಲಿ ನೀವು ನೋಡ್ಬೇಕು. ಸೊ ಬುಲ್ಲಿಶ್ ಸ್ಟ್ರಕ್ಚರ್ ಆಗಿದ್ರೆ ನಮಗೆ ಯಾವತ್ತು ಹೈಯರ್ ಐಸ್ ಸಿಗುತ್ತೆ, ಹಾಗೆ ಹೈಯರ್ ಲೋಸ್ ಸಿಗುತ್ತೆ. ಓಕೆ, ಹೈಯರ್ ಐಸು ಹೈಯರ್ ಲೋಸ್ ಇದ್ರೆ ಏನಂತ ಆಯ್ತದು? ಅಪ್ ಟ್ರೆಂಡ್ ಆಗಿರುತ್ತೆ. ಓಕೆನಾ? ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ. ಅಪ್ ಟ್ರೆಂಡ್ ಇದೆ ಅಂದ ತಕ್ಷಣ ನೀವು ಸೆಲ್ ನೋಡೋದಲ್ಲ, ಬೈ ನೋಡ್ಕೊಂಡು ಇರ್ಬೇಕು. ಓಕೆ, ನೆಕ್ಸ್ಟ್ ಬಿಯರಿಶ್ ಸ್ಟ್ರಕ್ಚರ್. ಬಿಯರಿಶ್ ಸ್ಟ್ರಕ್ಚರ್ ಏನಂತ ನಿಮಗೆ ಗೊತ್ತು, ಲೋವರ್ ಹೈಸ್ ಇರುತ್ತೆ, ಹಾಗೆ ಲೋವರ್ ಲೋಸ್ ಇರುತ್ತೆ, ಅಲ್ವಾ? ಇದು ಏನ್ನ ಹೇಳ್ತಿದೆ? ಡೌನ್ ಟ್ರೆಂಡ್ ಆಗಿದೆ ಅಂತ ಹೇಳ್ತಿದೆ. ಅದೇ ಸೈಡ್ ವೇಸ್ ಮಾರ್ಕೆಟ್ ಅಂದ್ರೆ ನಿಮಗೆ ಹೈಯರ್ ಹೈಸು ಇರಲ್ಲ, ಲೋವರ್ ಲೋಸು ಇರಲ್ಲ, ಜಸ್ಟ್ ಹೈ ಲೋಸ್ ಗಳು ಇರುತ್ತೆ. ಓಕೆನಾ? ಸಿಂಪಲ್ ಆಗಿ ನೋಡಿ, ಹೊಸದಾಗಿ ವಿಡಿಯೋ ನೋಡೋರಿಗೆ ಇದು ನೋಡಿ, ಅಪ್ ಟ್ರೆಂಡ್ ಯಾವತ್ತು ಈ ತರ ಇರುತ್ತೆ. ಸೊ ಮೇಲಕ್ಕೆ ಹೈಯರ್ ಐನೇ ಕ್ರಿಯೇಟ್ ಮಾಡುತ್ತೆ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ, ಹೈಯರ್ ಐ ಹೈಯರ್ ಲೋ. ಸೊ ಡೈಲಿ ಮತ್ತೆ 4 ಅವರ್ ಚಾರ್ಟ್ ಅಲ್ಲಿ ಹಿಂಗಾಗಿರ್ಬೇಕು. ಸೊ ಮಾರ್ಕೆಟ್ ಏನಿದೆ? ಬುಲ್ಲಿಶ್ ಇದೆ, ಅಲ್ವಾ? ಅದೇ ತರ ಬಿಯರಿಶ್ ಇದ್ರೆ ನಿಮಗೆ ಹೈ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಈ ತರ ಇರುತ್ತೆ. ಓಕೆ, ಇದನ್ನ ನೀವು ಐಡೆಂಟಿಫೈ ಮಾಡಬೇಕು. ಯಾವ್ದ್ರಲ್ಲಿ? 1 ಅವರ್ ಮತ್ತೆ 4 ಅವರ್, ಅದು ಮಿಸ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಸೈಡ್ ವೇಸ್ ಆಗಿದ್ರೆ ನಿಮಗೆ ಮಾರ್ಕೆಟ್ ಈ ತರ
ಹೈ ಲೋ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ. ಓಕೆ, ಸೊ ಹೈ ಲೋ ಮಾಡ್ತಿದ್ರೆ ಅದನ್ನ ನಾವು ಸೈಡ್ ವೇಸ್ ಅಂತ ಕರಿತೀವಿ. ಸೈಡ್ ವೇಸ್ ಅಲ್ಲಿ ಏನ್ ಮಾಡ್ಬೇಕು, ಟ್ರೇಡ್ ನ ಅವಾಯ್ಡ್ಸ್ ಮಾಡ್ಬೇಕು, ಟ್ರೇಡ್ಸೇ ತಗೋಬಾರ್ದು. ಅವತ್ತು ನಿಮಗೆ ಟ್ರೇಡಿಂಗೇ ಇಲ್ಲ ಅಂತ ಅನ್ಕೊಳ್ಳಿ ಸೈಡ್ ವೇಸ್ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಇನ್ ಮುಂದೆ ಚಾರ್ಟ್ ಮುಂದೆ ಯಾವತ್ತು ನೀವು ಇನ್ಸ್ಟಾ ಅಥವಾ ಯೂಟ್ಯೂಬ್ ಆಗ್ಲಿ ತೆಗಿತಿರ್ಬೋದು. ಇವತ್ತಿಂದ ಏನ್ ಮಾಡಿ ಅಂತಂದ್ರೆ ಟ್ರೇಡಿಂಗ್ ವ್ಯೂನ ಓಪನ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆನಾ, ಬಯಾಸ್ ಫಸ್ಟ್ ಫಿಕ್ಸ್ ಆಗಬೇಕು. ಬಯಾಸ್ ಆಯ್ತಾ, ಸ್ಟೆಪ್ 2 ಅಲ್ಲಿ ಮಾರ್ಕ್ ಇಂಪಾರ್ಟೆಂಟ್ ಝೋನ್ಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೆ ಯಾವ್ಯಾವ ಟೈಮಲ್ಲಿ ಇಂಪಾರ್ಟೆಂಟ್ ಝೋನ್ಸ್ ನ ಮಾರ್ಕ್ ಮಾಡಬೇಕು ಅಂತ. ಅಲ್ಲಿ ಏನೇನ್ ಮಾರ್ಕ್ ಮಾಡ್ಬೇಕು ಹೇಳಿ, ಒಂದು ಸಪೋರ್ಟ್ ಮಾರ್ಕ್ ಮಾಡಬೇಕು, ರೆಸಿಸ್ಟೆನ್ಸ್ ಮಾರ್ಕ್ ಮಾಡಬೇಕು, ಹಾಗೆ ಸಪ್ಲೈ ಝೋನ್ಸ್ ಡಿಮ್ಯಾಂಡ್ ಝೋನ್ಸ್ ಇದ್ರೆ ಅದನ್ನು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಲಿಕ್ವಿಡಿಟಿ ಏರಿಯಾಸ್ ಯಾವ್ಯಾವ್ದಿದೆ ಅಂತ ನೋಡ್ಬೇಕು. ಓಕೆನಾ, ದೀಸ್ ಏರಿಯಾಸ್ ಆರ್ ವೇರ್ ಪ್ರೈಸ್ ಮೇ ರಿಯಾಕ್ಟ್ ಸ್ಟ್ರಾಂಗ್ಲಿ. ಈ ಏರಿಯಾಗಳು ಏನಾಗಿರುತ್ತೆ ಹೇಳಿ, ಪ್ರೈಸ್ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಆಗಂತ ಏರಿಯಾಗಳು. ಅದು ನಿಮಗೆ ಲೈವ್ ಅಲ್ಲಿ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಎಕ್ಸಾಂಪಲ್ ತೋರಿಸಿದೀನಿ. ಸೊ ಇದು ಯಾವ ಟೈಮ್ ಫ್ರೇಮ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ, 4 ಅವರ್ ಅಥವಾ 1 ಅವರ್ ಅಲ್ಲಿ ಮಾಡ್ಬೋದು. ಓಕೆ, ಇಲ್ಲ ಡೈಲಿ ಬಯಸ್ ಚೆಕ್ ಮಾಡಿದ್ಮೇಲೆ ಡೈರೆಕ್ಟ್ 4 ಅವರ್ ಅಲ್ಲಿ ಬನ್ನಿ. 4 ಅವರ್ ಅಲ್ಲಿ ಸಪೋರ್ಟ್ ಇದೆಯಾ, ರೆಸಿಸ್ಟೆನ್ಸ್ ಇದೆಯಾ. ಇವಾಗ ನಮಗೆ ನಿಯರೆಸ್ಟ್ ಪ್ರೈಸ್, ಇವಾಗ ಸಿಂಪಲ್ ಎಕ್ಸಾಂಪಲ್ ನೋಡಿ, ಪ್ರೈಸ್ ಈ ಪ್ರೈಸ್ ಅಲ್ಲಿ ಇದೆ ಅಂತಂದ್ರೆ ನಮಗೆ ಒಂದು ರೆಸಿಸ್ಟೆನ್ಸ್ ಬೇಕು, ಹಾಗೆ ಒಂದು ಸಪೋರ್ಟ್ ಬೇಕು. ಇದಿಷ್ಟೇ ನೋಡಿರ್ ಸಾಕು. ಓಕೆ, ಇಷ್ಟರಲ್ಲಿ ಲಿಕ್ವಿಡಿಟೀಸ್ ಇದೆಯಾ ಐಡೆಂಟಿಫೈ ಮಾಡಿ, ಸಪ್ಲೈ ಝೋನ್ ಇದೆಯಾ ಐಡೆಂಟಿಫೈ ಮಾಡಿ, ಡಿಮ್ಯಾಂಡ್ ಝೋನ್ ಇದೆಯಾ ಐಡೆಂಟಿಫೈ ಮಾಡಿ. ಕೆಳಗಾಗಿರೋದು ಅದಕ್ಕಿಂತ ಕೆಳಗಡೆ ಇರೋ ಝೋನ್ಸ್ ಅಥವಾ ಮೇಲಿರೋ ಝೋನ್ಸ್ ನಮಗೆ ಬೇಕಾಗಿಲ್ಲ. ಓಕೆ, ಪ್ರೈಸ್ ಎಲ್ಲಿದೆ ಅಷ್ಟು ಮಾತ್ರ ಐಡೆಂಟಿಫೈ ಮಾಡಿ. ಓಕೆ, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಸ್ಟೆಪ್ 3, ಐಡೆಂಟಿಫೈ ಲಿಕ್ವಿಡಿಟಿ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಬೇಕು. ಲಿಕ್ವಿಡಿಟಿ ಎಲ್ಲೆಲ್ಲಿ ಇರುತ್ತೆ ಅಂತ ನಾನು ಹೇಳಿದ್ದೆ, ಲುಕ್ಸ್ ಫಾರ್ ಈಕ್ವಲ್ ಐಸ್ ಮತ್ತೆ ಈಕ್ವಲ್ ಲೋಸ್ ಅಲ್ಲಿ ಲಿಕ್ವಿಡಿಟಿ ಇರುತ್ತೆ ಅಂತ ಹೇಳಿದೆ. ಹಾಗೆ ಸ್ಟಾಪ್ ಹಂಟ್ ಝೋನ್ಸ್, ಎಲ್ಲೆಲ್ಲಿ ಸ್ಟಾಪ್ ಹಂಟ್ ಆಗುತ್ತೆ ಅಂತಾನು, ಸ್ಟಾಪ್ ಹಂಟ್ ಕಾನ್ಸೆಪ್ಟ್ ಎಲ್ಲ ನಿಮಗೆ ಗೊತ್ತು ಎಲ್ಲೆಲ್ಲ ಆಗುತ್ತೆ ಅನ್ನೋದು. ಸೊ ಅದನ್ನ ಗೊತ್ತಿಲ್ಲ ಅಂತಂದ್ರೆ ಒಂದ್ಸಲ ಚೆಕ್ ಮಾಡಿ, ಇಲ್ಲ ನೋಟ್ಸ್ ನ ಒಂದ್ಸಲ ನೋಡಿ. ಯಾಕೆ ನೋಟ್ಸ್ ಬರಿಬೇಕು ಅಂತಂದ್ರೆ ಇದೇ ರೀಸನ್. ಓಕೆ, ಎಲ್ಲಾ ಕಾನ್ಸೆಪ್ಟ್ ಕಂಬೈನ್ ಆಗಿರುತ್ತೆ, ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಆಗಿದೆ. ಓಕೆ, ಅದೆಲ್ಲ ಗೊತ್ತಿಲ್ಲ ಅಂತಂದ್ರೆ ಇದು ಏನು ಅರ್ಥ ಆಗಲ್ಲ. ಸೊ ಸ್ಟಾಪ್ ಅಂಡ್ ಝೋನ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತ ಐಡೆಂಟಿಫೈ ಮಾಡಾದ್ಮೇಲೆ ಮಾರ್ಕೆಟ್ ಆಫ್ಟನ್ ಸ್ವೀಪ್ಸ್ ಲಿಕ್ವಿಡಿಟಿ ಬಿಫೋರ್ ಮೂವಿಂಗ್. ಯಾವತ್ತು ಇದನ್ನ ಸ್ವೀಪ್ ಮಾಡಾಗಿ ಆದ್ಮೇಲೆ ಅಲ್ವಾ ಮಾರ್ಕೆಟ್ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗೋದು. ಸೊ ಇದು 3ನೇ ಸ್ಟೆಪ್, ಎಲ್ಲೆಲ್ಲಿ ಲಿಕ್ವಿಡಿಟೀಸ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಅದನ್ನ ನೀವು 1 ಅವರ್ ಚಾರ್ಟ್ ಅಲ್ಲಿ ಮಾಡ್ಬೋದು. 4 ಅವರ್ಸ್ ಅಲ್ಲಿ ಸಪೋರ್ಟ್, ರೆಸಿಸ್ಟೆನ್ಸ್, ಸಪ್ಲೈ, ಡಿಮ್ಯಾಂಡ್ ಎಲ್ಲ ಮಾರ್ಕ್ ಮಾಡಿ. ನೆಕ್ಸ್ಟ್ ನೀವೇನ್ ಮಾಡಿ, 1 ಅವರ್ಗೆ ಬನ್ನಿ. 1 ಅವರ್ ಅಲ್ಲಿ ಲಿಕ್ವಿಡಿಟೀಸ್ ಎಲ್ಲೆಲ್ಲಿದೆ, ಹೈಸ್ ಗಳಲ್ಲೆಲ್ಲ ಲಿಕ್ವಿಡಿಟಿ ಇರುತ್ತೆ, ಹಾಗೆ ಲೋಸ್ ಗಳಲ್ಲೆಲ್ಲ ಲಿಕ್ವಿಡಿಟಿ ಇರುತ್ತೆ. ಹೈಯರ್ ಹೈಸ್ ಅಲ್ಲಿ ಇರುತ್ತೆ, ಹೈಯರ್ ಲೋಸ್ ಅಲ್ಲೂ ಇರುತ್ತೆ. ಸೊ ಎಲ್ಲೆಲ್ಲಿ ಲಿಕ್ವಿಡಿಟಿ ಇದೆ ಮೇನ್ ಆಗಿ ಪ್ರೈಸ್ಗೆ ಅನ್ನೋದು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್ 4 ನೋಡಿದ್ರೆ ವಾಚ್ ಮಾರ್ಕೆಟ್ ಸ್ಟ್ರಕ್ಚರ್. ನಾವು ಮಾರ್ಕೆಟ್ ಸ್ಟ್ರಕ್ಚರ್ ನ ನೋಡ್ಬೇಕು. ಲುಕ್ಸ್ ಫಾರ್ ಬ್ರೇಕ್ ಆಫ್ ಸ್ಟ್ರಕ್ಚರ್. ಒಂದಲ್ಲ ಬ್ರೇಕ್ ಆಫ್ ಸ್ಟ್ರಕ್ಚರ್ ವೇಟ್ ಮಾಡಬೇಕು, ಇಲ್ಲ ಚೇಂಜ್ ಆಫ್ ಕ್ಯಾರೆಕ್ಟರ್ ವೇಟ್ ಮಾಡಬೇಕು. ಇದರಿಂದ ಏನಾಗುತ್ತೆ, ದಿಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಕಂಟಿನ್ಯೂಯೇಷನ್ ಆರ್ ರಿವರ್ಸಲ್. ಇದರಿಂದ ನಮಗೆ ಏನ್ ಅರ್ಥ ಆಗುತ್ತೆ ಅಂತಂದ್ರೆ ಇದು ಕಂಟಿನ್ಯೂ ಆಗುತ್ತಾ ಟ್ರೆಂಡ್, ಇಲ್ಲ ರಿವರ್ಸ್ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಇದು ಯಾವ ಟೈಮ್ ಫ್ರೇಮ್ ಅಲ್ಲಿ ಮಾಡ್ಬೇಕು ಅಂದ್ರೆ 15 ಮಿನಿಟ್ಸ್ ಹೋಗ್ಬಿಟ್ಟು ಮಾಡ್ಬೇಕು. ಸೊ ಇದನ್ನ ಟೈಮಿಂಗ್ಸ್ ಗಳನ್ನೆಲ್ಲ ಮರಿಬೇಡಿ, ಇಂಪಾರ್ಟೆಂಟ್ ಆಗಿ ಬರ್ದಿಟ್ಕೊಳ್ಳಿ. ಓಕೆನಾ, ಪ್ರೀವಿಯಸ್ ವಿಡಿಯೋಗಳಲ್ಲೇ ಹೇಳಿದೀನಿ ಬೆಸ್ಟ್ ಟೈಮ್ ಫ್ರೇಮ್ಸ್ ಯಾವ್ಯಾವ್ದು ಅಂತ. ಸೊ ಇಲ್ಲಿ ನಿಮಗೆ ಕ್ಲಾರಿಟಿ ಕೊಡೋಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಸ್ಟೆಪ್ 5, ವೇಟ್ ಫಾರ್ ಕನ್ಫರ್ಮೇಶನ್ಸ್. ನೀವು ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡಿದ್ಮೇಲೆ 15 ಮಿನಿಟ್ಸ್ ಅಲ್ಲಿ ನೆಕ್ಸ್ಟ್ ಇನ್ನೂ ಬೇಕಾದ್ರೆ ಕೆಳಗಡೆ ಇಳಿಸ್ಕೋಬಹುದು. 5 ಮಿನಿಟ್ಸ್ ಇಳಿಸ್ಕೋಬಹುದು. 5 ಮಿನಿಟ್ಸ್ ಇಳಿಸ್ಕೊಂಡು ಬಿಫೋರ್ ಎಂಟರಿಂಗ್ ರಿಜೆಕ್ಷನ್ ಕ್ಯಾಂಡಲ್ ಯಾವ್ದಾರು ಆಗ್ತಿದ್ಯಾ ಅಂತ ನೋಡ್ಬೋದು. ರಿಜೆಕ್ಷನ್ ಕ್ಯಾಂಡಲ್ಸ್ ಯಾವ್ಯಾವ್ದು ಅಂತ ಹೇಳಿದೆ, ಅದು ಇನ್ನೂ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ಬರ್ತಾ ಗೊತ್ತಾಗುತ್ತೆ. ಓಕೆ, ಜಸ್ಟ್ ಹೆಸರುಗಳು ಹೇಳಿದೀನಿ, ಈ ಗೊತ್ತಿಲ್ದಿರೋರು ಹೋಗಿ ಒಂದ್ಸಲ ಚೆಕ್ ಮಾಡಿ. ಓಕೆ, ಮತ್ತೆ BOSR ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರ್ಬೋದು 5 ಮಿನಿಟ್ಸ್ ಅಲ್ಲಿ, ಹಾಗೆ ಲಿಕ್ವಿಡಿಟಿ ಸ್ವೀಪ್ ಆಗಿರ್ಬೋದು. ಲಿಕ್ವಿಡಿಟಿ ಸ್ವೀಪ್ ಆದ್ಮೇಲೆ ಎಂಟ್ರಿ ಆದ್ರೆ ಆದಷ್ಟು ನಮ್ಮ ಡೈರೆಕ್ಷನ್ ಕಡೆಗೆ ಹೋಗುತ್ತೆ. ಸೊ ಲಿಕ್ವಿಡಿಟಿ ಸ್ವೀಪಿಗೆ ಯಾವತ್ತು ವೆಯ್ಟ್ ಮಾಡಿ. ಜೊತೆಗೆ ಸ್ಟ್ರಾಂಗ್ ರಿಯಾಕ್ಷನ್ ಫ್ರಮ್ ಝೋನ್, ಎಲ್ಲೆಲ್ಲಿ ಸ್ಟ್ರಾಂಗ್ ಝೋನ್ಸ್ ಗಳಿದಾವೆ ಅಲ್ಲೆಲ್ಲ ರಿಯಾಕ್ಷನ್ ಆಗೋ ಚಾನ್ಸಸ್ ಇದೆ. ಸೊ ರಿಯಾಕ್ಷನ್ ಆಗ್ಬೇಕಾದ್ರೆ ನಾವು ಕನ್ಫರ್ಮೇಶನ್ ಕ್ಯಾಂಡಲ್ ತಗೋಬೇಕು. ಯಾವ್ದು ರಿಜೆಕ್ಷನ್ ಕ್ಯಾಂಡಲ್ ಬರುತ್ತೆ ಅನ್ನೋದು ನೋಡ್ಬೇಕು. ಓಕೆ, ನೆವರ್ ಟ್ರೇಡ್ ರ್ಯಾಂಡಮ್ಲಿ. ಸುಮ್ನೆ ಇದೇನು ಮಾರ್ಕ್ ಮಾಡದೆ ಟ್ರೇಡ್ ಮಾಡಕ್ಕೆ ಯಾವತ್ತು ಹೋಗ್ಬೇಡಿ. ಓಕೆನಾ, ನೆಕ್ಸ್ಟ್ ಪ್ರಾಕ್ಟೀಸ್ ಎಕ್ಸಾಂಪಲ್ ಬೈ ಸೆಟಪ್. ಇವಾಗ ನಾವು ಬೈ ಸೆಟಪ್ ಒಂದು ಎಕ್ಸಾಂಪಲ್ ನೋಡೋಣ. ಸ್ಟೆಪ್ 1, ಡೈಲಿ ಟ್ರೆಂಡ್ ಬುಲ್ಲಿಶ್. ಇವಾಗ ಡೈಲಿ ಟ್ರೆಂಡ್ ಬುಲ್ಲಿಶ್ ಅಂತ ಅನ್ಕೊಳ್ಳಿ. ಓಕೆ, ಮಾರ್ಕೆಟ್ ಡೈಲಿ ಕ್ಯಾಂಡಲ್ ಅಲ್ಲಿ ಈ ತರ ಮಾರ್ಕೆಟ್ ಮೂವ್ ಆಗ್ತಿದೆ, ಬುಲ್ಲಿಶ್ ಆಗ್ತಿದೆ. ಓಕೆ, ಸ್ಟೆಪ್ 2, ಪ್ರೈಸ್ ಎಂಟರ್ಸ್ ಡಿಮ್ಯಾಂಡ್ ಝೋನ್. ಡಿಮ್ಯಾಂಡ್ ಎಲ್ಲಿ ಕ್ರಿಯೇಟ್ ಆಗಿರೋದು, ಇವಾಗ ನೋಡಿ ಇಲ್ಲಿ BOS ಆಗಿದೆ, ಇಲ್ಲಿ BOS ಆಗಿದೆ, ಇಲ್ಲಿ BOS ಆಗಿದೆ. ಓಕೆ, ಇದನ್ನ ಬ್ರೇಕ್ ಮಾಡ್ತಿದೆ ಅಂತಂದ್ರೆ ಬೈಯರ್ಸ್ ಸ್ಟ್ರಾಂಗ್ ಇಲ್ಲಿದ್ದಾರೆ ಅಲ್ವಾ.
ಸೊ ಇದು ಡಿಮ್ಯಾಂಡ್ ಝೋನ್. ಓಕೆ, ಹಾಗೆ ಇದನ್ನ ಬ್ರೇಕ್ ಮಾಡಿ ಇಲ್ಲಿಂದ ಹೋಗ್ತಾನೆ ಹೋಗಿರೋದು. ಸೊ ಇದು ಡಿಮ್ಯಾಂಡ್ ಝೋನ್. ಹಾಗಂತ ಎಲ್ಲ ಮಾರ್ಕ್ ಮಾಡ್ಬೇಕು ಅಂತ ಇಲ್ಲ. ಪ್ರೈಸ್ ಎಲ್ಲಿದೆ, ಪ್ರೆಸೆಂಟ್ ಎಲ್ಲಿದೆ ಅದನ್ನ ನೋಡಿ. ಓಕೆ, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಸೊ ಎಲ್ಲಿಂದ ಅಗ್ರೆಸಿವ್ ಬೈಂಗ್ ಬಂದಿರೋದು ಇಲ್ಲಿಂದ. ಸೊ ಇದು ಡಿಮ್ಯಾಂಡ್ ಝೋನ್. ಸೊ ನಮಗೆ ಈ ಡಿಮ್ಯಾಂಡ್ ಝೋನ್ ಇವಾಗ ಕರೆಕ್ಟ್ ಈ ಟೈಮಲ್ಲಿ ನಾವು ಮಾರ್ಕೆಟ್ ನೋಡ್ತಾ ಇರೋದ್ರಿಂದ ಇದು ರೈಟ್ ಡಿಮ್ಯಾಂಡ್ ಝೋನ್ ಆಗಿರುತ್ತೆ. ಓಕೆನಾ. ಸ್ಟೆಪ್ 3, ಲಿಕ್ವಿಡಿಟಿ ಸ್ವೀಪ್ಸ್ ಬಿಲೋ ಲೋಸ್. ಇವಾಗ ಏನಾಗಬೇಕು, ಪ್ರೈಸ್ ಇಲ್ಲಿ ಬಂದ್ಬಿಟ್ಟು ಈ ತರ ಪ್ರೈಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಬೇಕು. ಓಕೆ, ಲಿಕ್ವಿಡಿಟಿ ಸ್ವೀಪ್ಸ್. ಸ್ಟೆಪ್ 4, ಬುಲ್ಲಿಶ್ BOS ಫಾರ್ಮ್ಸ್. ಇಲ್ಲೇನಾಗಬೇಕು, ಲಿಕ್ವಿಡಿಟಿ ಸ್ವೀಪ್ ಆದಂಗೆ ಇಲ್ಲಿ BOS ಆಗಬೇಕು. ಮೀನ್ಸ್ ಅದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾನೆ ಅನ್ನೋದು. ಅಂದ್ರೆ ಇಲ್ಲಿಂದ ನೀವು ಮಾರ್ಕ್ ಮಾಡ್ತಾ ಬಂದ್ರೆ ಇದು ಚೇಂಜ್ ಆಫ್ ಕ್ಯಾರೆಕ್ಟರ್. ಬಟ್ ಇದು ಯಾವ್ದನ್ನು ಮಾರ್ಕ್ ಮಾಡಿಲ್ಲ ಅಂದ್ರೆ ಇದು BOS. ನೋಡಿ, ಈ ಐನ ಇದು ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿ ರಿಸಲ್ಟ್ ಬೈ ಆಪರ್ಚುನಿಟಿ. ಬ್ರೇಕ್ ಆದಂಗೆ ನೀವು ಒಂದು ಬೈ ಆಪರ್ಚುನಿಟಿನ ನೋಡ್ಬೋದು. ಅದು ಯಾವಾಗ ನೋಡ್ಬೇಕು, ಡೈರೆಕ್ಟ್ ಬೈ ಮಾಡ್ತೀರಾ, ಡೈರೆಕ್ಟ್ ಬೈ ಮಾಡ್ಬೋದು. ಯಾಕಂದ್ರೆ 5 ಮಿನಿಟ್ಸ್ ಇವಾಗ ಹೈಯರ್ ಟೈಮ್ ಫ್ರೇಮ್ ಇಂದಾನು ನೋಡ್ಕೊಂಡ್ ಬಂದಿರಾ. ಇಲ್ಲೇ ಡೈರೆಕ್ಟ್ ಬೈ ಮಾಡಿ SL ಇದ್ರ ಕೆಳಗಡೆ ಇಟ್ಟು TP ಐನ ಇಡ್ಬೋದು. ಓಕೆ, ಆತರ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಪುಲ್ ಬ್ಯಾಕಿ ಕಾಯ್ಬೋದು. ಓಕೆ, ಅಲ್ಲಿ ನಿಮಗೆ FEG ಆಗಿರ್ಬೋದು, ಅಥವಾ ಆರ್ಡರ್ ಬ್ಲಾಕ್ ಆಗಿರ್ಬೋದು, ಅಥವಾ ಇನ್ನು ಇನ್ನೇನೇನಿದೆ ಅಲ್ಲೂ ಒಂದು ಸಪೋರ್ಟ್ ಇರುತ್ತೆ, ಡಿಮ್ಯಾಂಡ್ ಇರುತ್ತೆ. ಸೊ ಆ ಝೋನ್ಸ್ ಗಳಾಗಿರ್ಬೋದು, ಇದನ್ನ ಐಡೆಂಟಿಫೈ ಮಾಡಿ. ಮತ್ತೇನೋ ಕನ್ಫರ್ಮೇಶನ್ಸ್ ಬೇಕು ಅಂದ್ರೆ ಒಂದು ಕನ್ಫರ್ಮೇಶನ್ ಕ್ಯಾಂಡಲ್ ತಗೊಂಡು 1 ಮಿನಿಟ್ ಅಲ್ಲಿ ನೀವು ಎಂಟ್ರಿ ಆದ್ರೆ, ಇಷ್ಟೆಲ್ಲ ಕನ್ಫರ್ಮೇಶನ್ಸ್ ಇರೋದ್ರಿಂದ ನಿಮಗೆ ಟ್ರೇಡಿಂಗ್ SL ಹೊಡೆಯೋ ಚಾನ್ಸಸ್ ಕಮ್ಮಿ. ಓಕೆ, 100ಗೆ 80% ಚಾನ್ಸಸ್ ವಿನ್ ಆಗೋ ಚಾನ್ಸಸ್ ಇರುತ್ತೆ, ಇನ್ 20% ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಲಾಸ್ ಆಗುತ್ತೆ? ಬಿಕಾಸ್ ಆಫ್ ಅನ್ಸರ್ಟನಿಟಿ. ಅನ್ಸರ್ಟನಿಟಿ ಅಂದ್ರೆ ನ್ಯೂಸ್ ಇವೆಂಟ್ಸ್ ಏನಾದ್ರು ಬಂದಿದ್ರೆ, ಅಥವಾ ಜಿಯೋ ಪೊಲಿಟಿಕಲ್ ನ್ಯೂಸ್ ಆಗಿರ್ಬೋದು, ಅಥವಾ ವರ್ಲ್ಡ್ ವಾರ್, ಅಥವಾ ಲಾಕ್ಡೌನ್, ಈ ತರ ಏನಾದ್ರು ಒಂದು ಸಿನಾರಿಯೋ ಬಂದಾಗ ಪ್ರಾಬ್ಲಮ್ಸ್ ಆಗುತ್ತೆ. ಓಕೆ, ಅಥವಾ ಇನ್ನೊಂದೇನೋ ಕಾಯಿಲೆ ಬಂತು ಅಂತ ಏನೋ ನ್ಯೂಸ್ ಬಂತು. ಸೊ ಈ ನ್ಯೂಸ್ ಇಂದಾನೇ ಇಂಪ್ಯಾಕ್ಟ್ ಆಗೋದು. ಸೊ ನೀವು ಯಾವತ್ತೂ ಒಂದು ಟ್ರೇಡ್ ತಗೊಳಕ್ಕಿಂತ ಮುಂಚೆ ಯಾವ ಟೈಮಲ್ಲಿ ನ್ಯೂಸ್ ಇದೆ ಅನ್ನೋದು ಫಾರೆಕ್ಸ್ ಫ್ಯಾಕ್ಟರಿ ನೋಡಬೇಕು. ಓಕೆ, ಫಾರೆಕ್ಸ್ ಫ್ಯಾಕ್ಟರಿ ಹೆಂಗೆ ಏನು ಅಂತೆಲ್ಲ ಹೇಳಿದ್ದೀನಿ, ಬಟ್ ಇನ್ ಡೀಟೇಲ್ ಆಗಿ ಇನ್ನೂ ಒಂದ್ಸಲ ಬರುತ್ತೆ, ಕನ್ಫ್ಯೂಷನ್ ಬೇಡ. ಸೊ ಇಲ್ಲಿ ಎಂಟ್ರಿ ಆದ್ರೆ ನಮಗೆ ಅದು TP ಹೊಡೆಯೋ ಚಾನ್ಸಸ್ ಇದೆ, ಬೈ ಆಪರ್ಚುನಿಟಿ ಅನ್ನೋದು ಇರುತ್ತೆ. ಇವಾಗ ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಓಕೆ, ನಾನು ಇವತ್ತು GBP USD ತಗೊಂಡಿದ್ದೀನಿ. ಬಿಕಾಸ್ EURUSD ಇವಾಗ ಸೆಲ್ ಸೈಡ್ ನಡೀತಿರೋದ್ರಿಂದ GBP USD ತಗೊಂಡಿದ್ದೀನಿ. ಡೈಲಿ ಬಯಾಸ್ ಏನ್ ಹೇಳ್ತಿದೆ ನೋಡಿ. ಇವತ್ತಿನ ಡೈಲಿ ಬಯಾಸ್ ನೋಡೋದಾದ್ರೆ ಮಾರ್ಕೆಟ್ ಈ ತರ ಇದನ್ನ ಬ್ರೇಕ್ ಮಾಡಿದೆ. ಓಕೆ, ಇದು ಅಪ್ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ. ಮಾರ್ಕೆಟ್ ಇಲ್ಲಿತ್ತು, ಇಲ್ಲಿಂದ ಇದನ್ನ ಬ್ರೇಕ್ ಮಾಡಿದೆ, ಜೊತೆಗೆ ಫುಲ್ ಬ್ಯಾಕ್ ಇಲ್ಲಿ ಕೊಟ್ಬಿಟ್ಟು ಮತ್ತೆ ಬ್ರೇಕ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ನಮಗೆ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ ಗೊತ್ತಾಯ್ತು. ಓಕೆ, ಬಯಾಸ್ ಏನಾಯ್ತು ಹೇಳಿ. ಫಸ್ಟ್ ನಾನು ಏನ್ ಹೇಳಿದೆ, ಆಸ್ಕ್ ಬುಲ್ಲಿಶ್ ಆರ್ ಬಿಯರಿಶ್ ಆರ್ ಸೈಡ್ ವೇಸ್. ಮಾರ್ಕೆಟ್ ಏನಾಗಿದೆ, ಬುಲ್ಲಿಶ್ ಇದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ 4 ಅವರಿಗೆ ಹೋಗ್ಬೇಕು. 4 ಅವರ್ ಅಲ್ಲಿ ನಮಗೆ ಪ್ರೈಸ್ ಇವಾಗ ಇಲ್ಲಿದೆ ನೋಡಿ, ಈ ಪ್ಲೇಸ್ ಅಲ್ಲಿ ಪ್ರೈಸ್ ಇದೆ. ಸ್ಟ್ರಾಂಗೆಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರೋದೆಲ್ಲಿ, ಅಗ್ರೆಸಿವ್ ಸೆಲ್ಲಿಂಗ್ ಬಂದಿರೋ ಝೋನ್ ನೋಡೋದಾದ್ರೆ ಇಲ್ಲಿ ಬಂದಿದೆ 4 ಅವರ್ ಅಲ್ಲಿ ನೋಡಿ. ಇಲ್ಲಿ ಈಕ್ವಲ್ ಐಸು ಇದೆ. ಓಕೆ, ಇಲ್ಲಿ 4 ಅವರ್ ರೆಸಿಸ್ಟೆನ್ಸ್ ಝೋನ್ ಮಾರ್ಕ್ ಮಾಡೋದು. ಓಕೆ, ರೆಸಿಸ್ಟೆನ್ಸ್ ಝೋನ್ ಮಾರ್ಕ್ ಮಾಡೋದು. ಇಲ್ಲಿ ಡೈಲಿ ಟ್ರೇಡ್ಸ್ ಅನ್ನೋದು ಸಿಗಲ್ಲ, ಅದು ತಲೆಯಲ್ಲಿ ಇಟ್ಕೊಳ್ಳಿ. ಈ ತರ ಟ್ರೇಡ್ಸ್ ನೋಡ್ಬೇಕಾದ್ರೆ ನಿಮಗೆ ಡೈಲಿ ಟ್ರೇಡ್ಸ್ ಅಂತೂ ಇರೋದೇ ಇಲ್ಲ. ಓಕೆ, ಇದು ನಿಮ್ಗೆ ಯಾವಾಗೆಲ್ಲ ಬರುತ್ತೋ ಅವಾಗೆಲ್ಲ ಯೂಸ್ ಮಾಡ್ಬೋದು. ಒಂಥರ ಸ್ವಿಂಗ್ ಟ್ರೇಡಿಂಗ್ ತರನೇ ವರ್ಕ್ ಆಗುತ್ತೆ. ಓಕೆ, ಈ ತರ ಮಾಡೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಇದೆ. ನೀವು ಇಂಟ್ರಾಡೇನೆ ಡೈಲಿ ಕೂತ್ಕೊಂಡು ಮಾಡ್ತೀರಾ ಅಂತಂದ್ರೆ ಓಡಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಅದರಲ್ಲೂ ಸ್ಕ್ಯಾಲ್ಪಿಂಗ್ ಮಾಡ್ತೀರಾ ಅಂತಂದ್ರೆ ಇನ್ನೂ ಓಡಿಸ್ಕೋತೀರಾ. ನಮ್ಮ ಕರ್ನಾಟಕದಲ್ಲಿ ಆ ಲೆವೆಲ್ ಎಜುಕೇಶನ್ ಯಾರಿಗೂ ಇಲ್ಲದೆ ಇರೋದ್ರಿಂದ ನೀವು ಸ್ಕ್ಯಾಲ್ಪಿಂಗ್ ಎಲ್ಲ ಮಾಡಕ್ ಹೋಗ್ಬೇಡಿ. ಅದ್ರಲ್ಲಿ ಯಾರು ಪ್ರೋ ಇರ್ತಾರೆ ಅವ್ರನ್ನ ನೋಡಿ ಅವರಿಂದ ಕಲ್ತ್ಕೊಳ್ಳಿ. ಓಕೆ, ನಾವು ಸ್ಕ್ಯಾಲ್ಪಿಂಗ್ ಮಾಡಲ್ಲ, ಬಿಕಾಸ್ ಸ್ಕ್ಯಾಲ್ಪಿಂಗ್ ಅನ್ನೋದು ಅಷ್ಟು ಈಸಿ ಅಲ್ಲ. ಇದೇ ತರ ಅನಾಲಿಸಿಸ್ ಎಲ್ಲ ಸೇಮೇ ಇರುತ್ತೆ. ನೀವು ಡೈಲಿ ಮಾಡೋದನ್ನ 1 ಅವರ್ ಅಲ್ಲಿ ಮಾಡ್ತೀರಾ, 15 ಮಿನಿಟ್ಸ್ ಅಲ್ಲಿ ಟ್ರೆಂಡ್ ಈ ತರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡ್ತೀರಾ. ಹಾಗೆ 5 ಮಿನಿಟ್ಸ್ ಅಲ್ಲಿ ಬಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಥವಾ BOS ಆಗಿದೆ ನೋಡ್ತೀರಾ. ಇನ್ನು 1 ಮಿನಿಟಿಗೆ ಹೋಗಿ ಎಂಟ್ರಿ ಆಯ್ತೀರಾ. ಸೊ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ TP ಅನ್ನೋ ಸಿಗುತ್ತೆ. ಇದೇ ಮೆಥಡ್, ಬಟ್ ಯಾರು ಟ್ರೈ ಮಾಡಬೇಡಿ. ಓಕೆನಾ, ಸ್ಕ್ಯಾಲ್ಪಿಂಗ್ ಮಾಡ್ತಾ ಹೋದ್ರೆ ಜೀವನ ಹಾಳಾಯ್ತದೆ. ಇವಾಗ ನೋಡಿ, ನಮಗೆ ರೆಸಿಸ್ಟೆನ್ಸ್ ಇಲ್ಲೊಂದು ಸಿಕ್ಕಿದೆ, ಹಾಗೆ ಇಲ್ಲೂ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಬಿಕಾಸ್ ಇದನ್ನ ಬ್ರೇಕ್ ಮಾಡಿದೆ ನೋಡಿ. ಇಷ್ಟು ಸಪೋರ್ಟ್ ಗಳನ್ನ ಬ್ರೇಕ್ ಮಾಡಿದಾಗ ಇಲ್ಲಿ ನೋಡಿ, ಇಷ್ಟು ಸಪೋರ್ಟ್ ನ ಬ್ರೇಕ್ ಮಾಡಿ ಬಂದಾಗ ಇದೇನಾಯ್ತು, ರೆಸಿಸ್ಟೆನ್ಸ್ ಆಯ್ತು. ಸೊ ಇದು ರೆಸಿಸ್ಟೆನ್ಸ್ ಇದೆ. ಓಕೆನಾ, 2 ರೆಸಿಸ್ಟೆನ್ಸ್ ಸಿಕ್ತು. ನಮಗೆ ಇವಾಗ ಇದು ಬೇಕಾ, ಬೇಡ. ಯಾಕೆ ಹೇಳಿ, ಪ್ರೈಸ್ ನೆಕ್ಸ್ಟ್ ಮೂಮೆಂಟ್ ನಾವು ಇಲ್ಲಿ ನೋಡ್ಬೇಕು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನಮಗೆ ಸ್ಟ್ರಾಂಗೆಸ್ಟ್ ಬೈಯಿಂಗ್ ಬಂದಿರೋದು ಎಲ್ಲಿ ಹೇಳಿ. ಇವಾಗ ನೋಡಿ, ಇದನ್ನ ಬ್ರೇಕ್ ಮಾಡಿದ್ದು ಈ ಪ್ಲೇಸ್ ಅಲ್ಲಿ. ಇದು ಇಷ್ಟೊತ್ತು ರೆಸಿಸ್ಟೆನ್ಸ್ ಆಗಿತ್ತು.
ಬಟ್ ಇದನ್ನ ಬ್ರೇಕ್ ಮಾಡುವಾಗ ಏನಾಯ್ತು, ಸಪೋರ್ಟ್ ಆಯ್ತು. ಓಕೆನಾ. ಸಪೋರ್ಟ್ ಅಲ್ಲಿ ಮತ್ತೆ ನೋಡಿ ರಿಯಾಕ್ಷನ್ ಹೆಂಗಾಗ್ತಿದೆ, ಮತ್ತೆ ಮೇಲಕ್ಕೆ ಹೋಗ್ತಿದೆ. ಓಕೆ, ರೀಸನ್ ಏನು? ನಿಮಗೆ ಮಾರ್ಕೆಟ್ ಬಗ್ಗೆ ಗೊತ್ತಾದ್ರೆ ಸಾಕು, ಕಾನ್ಸೆಪ್ಟ್ಗಳು ಗೊತ್ತಿದ್ರೆ ಸಾಕು. ಇಲ್ಲಿ ಯಾಕೆ ರಿಯಾಕ್ಷನ್ ಆಗ್ತಿದೆ? ಒಂದೇ ಒಂದು ರೀಸನು, ಇಷ್ಟೊತ್ತು ಇದು ರೆಸಿಸ್ಟೆನ್ಸ್ ಆಗಿತ್ತು ಮೊದಲು, ಬಟ್ ಇದನ್ನ ಬ್ರೇಕ್ ಮಾಡಿದಾಗ ಇದು ಸಪೋರ್ಟ್ ಆಗುತ್ತೆ. ಓಕೆನಾ. ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಇಷ್ಟು ಐಡೆಂಟಿಫೈ ಮಾಡಿದ್ರಿ. 4 ಅವರಿಗೆ ಬಂದು ನಿಮಗೆ ಬೇಕಾಗಿರೋ ಕೀ ಲೆವೆಲ್ಸ್. ನೆಕ್ಸ್ಟ್ ಲಿಕ್ವಿಡಿಟೀಸ್ ಎಲ್ಲೆಲ್ಲಿದೆ? ಇಲ್ಲಿ ನೋಡೋದಾದ್ರೆ ಲಿಕ್ವಿಡಿಟೀಸ್ ಈ ಸ್ಟ್ರಕ್ಚರ್ ಅಲ್ಲಿ ಎಲ್ಲೂ ಇಲ್ಲ. ಬಟ್ ಇಲ್ಲಿ ನೋಡೋದಾದ್ರೆ ಲಿಕ್ವಿಡಿಟಿ ಇಲ್ಲಿತ್ತು ಅಲ್ವಾ, ಇಲ್ಲಿತ್ತು. ಏನಾಯ್ತು, ಮಾರ್ಕೆಟು ಸ್ವೀಪ್ ಮಾಡ್ತು, ಇದನ್ನ ಸ್ವೀಪ್ ಮಾಡ್ತು, ಲಿಕ್ವಿಡಿಟಿನ ಸ್ವೀಪ್ ಮಾಡ್ತು. ಹಾಗೆ ಇಲ್ಲಿ ಲಿಕ್ವಿಡಿಟಿ ಇತ್ತು, ಅದನ್ನು ಸ್ವೀಪ್ ಆಗಿದೆ. ಇನ್ನೆಲ್ಲೂ ಲಿಕ್ವಿಡಿಟಿ ಇಲ್ಲ, ಇನ್ನಿರೋದು ಇದ್ರ ಕೆಳಗಡೆ, ಸಪೋರ್ಟ್ ಕೆಳಗಡೆ ಲಿಕ್ವಿಡಿಟೀಸ್ ಇದೆ. ಓಕೆನಾ. ನೆಕ್ಸ್ಟ್ 1 ಅವರಿಗೆ ಬರ್ತೀರಾ. 1 ಅವರಿಗೆ ಬಂದ್ಬಿಟ್ಟು ನಿಮ್ಮ ಎಂಟ್ರೀಸ್ಗಳನ್ನ ಸ್ವಲ್ಪ ಪ್ರಿಸೈಸ್ ಮಾಡ್ತೀರಾ. ಇವಾಗ ಝೋನ್ಸ್ ಅಂತಂದೆ, ಝೋನ್ ಅಲ್ಲಿ ನೋಡಿ ಈ ಹೈಯೆಸ್ಟ್ ವಿಕ್ ಹೋಗಿರೋದಲ್ಲಿ ಇದೆ ತಾನೆ, ಆ ಕ್ಯಾಂಡ್ಲೆ ತಗೋಬೇಕು. ಆ ಕ್ಯಾಂಡ್ಲಿಗೆ ನಾವು ಮಾರ್ಕ್ ಮುನ್ನ ಸ್ವಲ್ಪ ಕೀ ಲೆವೆಲ್ಸ್ ಗಳನ್ನ ಪ್ರಿಸೈಸ್ ಮಾಡೋದು. ಓಕೆನಾ. ಲಿಕ್ವಿಡಿಟಿ ಇದ್ದಿದ್ದು ಇಲ್ಲಿ. ಓಕೆ, ನೆಕ್ಸ್ಟ್ ಹಾಗೆ ಇಲ್ಲಿ ಸಪೋರ್ಟ್ ಝೋನ್ ನೋಡೋದಾದ್ರೆ ನೋಡಿ, ಇದು ಇಷ್ಟೇ ತಗೊಳ್ಳಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ಈ ವಿಕ್ಕು ಹಾಗೆ ಈ ಹೈನ ತಗೋಬಹುದು. ಗೊತ್ತಾಯ್ತಲ್ವಾ. ಸೊ ನಮಗೊಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸಿಕ್ಕಿದೆ. ಮಾರ್ಕೆಟ್ ಏನ್ ಮಾಡ್ತಿದೆ, ಇಲ್ಲಿಂದ ಡೌನ್ ಟ್ರೆಂಡ್ ಮಾಡ್ಕೊಂಡ್ ಬರ್ತಾ ಇದೆ. ಇವಾಗ ನೋಡಿ, ಇದು ಒಂದು ಲೋ ಹೈ, ಲೋ ಹೈ, ಲೋ ಹೈ, ಹಾಗೆ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ ಆಯ್ತು. ಓಕೆನಾ. 1 ಅವರ್ ಅಲ್ಲಿ ಇಷ್ಟ ಆಗಿದೆ. ನೆಕ್ಸ್ಟ್ ಟ್ರೆಂಡ್ ನಮಗೆ ಡೌನ್ ಟ್ರೆಂಡ್ ಅಲ್ಲಿ ಇತ್ತು ಅಂತ ಗೊತ್ತಾಯ್ತು. ನೆಕ್ಸ್ಟ್ 15 ಮಿನಿಟ್ಸ್ ಹೋಗ್ತೀವಿ. 15 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಏನ್ ಮಾಡಿದೆ ನೋಡೋಣ. ಓಕೆ, ಮಾರ್ಕೆಟ್ ನೋಡಿ, ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಯ್ತು ಅಲ್ವಾ. ಈ ಸಪೋರ್ಟ್ ಹತ್ರ ಏನಾಯ್ತು, ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಎಲ್ಲರದು ಸ್ಟಾಪ್ ಲಾಸ್ ಗಳು ಕಲೆಕ್ಟ್ ಮಾಡ್ಕೊಂಡ್ರು. ಕಲೆಕ್ಟ್ ಆದ್ಮೇಲೆ ಇವಾಗ ನೋಡಿ, ಇದೊಂದು ಹೈ ಇದೆ ಅಲ್ವಾ. ಈ ಹೈನ ಬ್ರೇಕ್ ಮಾಡ್ತಿದ್ಯಾ ಮಾರ್ಕೆಟು? ಎಸ್, ಬ್ರೇಕ್ ಮಾಡಿದೆ. ಓಕೆ, ಬ್ರೇಕ್ ಮಾಡ್ದಂಗೆ ಬೇಕಾದ್ರೂ ನೀವು ಎಂಟ್ರಿ ಆಗ್ಬೋದು. ಬಿಕಾಸ್ ಏನಕ್ಕೆ ಹೇಳಿ, ಅದು ಇವಾಗ ನೆಕ್ಸ್ಟ್ ಅನಾಲಿಸಿಸ್ ಹೇಳ್ಬೇಕಾದ್ರೆ ನೋಡಿ ಹೇಳ್ತೀನಿ. ಇವಾಗ ನೋಡಿ, ಬ್ರೇಕ್ ಆಫ್ ಸ್ಟ್ರಕ್ಚರ್ ನಮಗೆ ಸಿಕ್ತು. ಓಕೆ, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್. ಮತ್ತೆ ಡೌಟ್ ಕೇಳಬೇಡಿ, ಬ್ರೋ ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಲ್ವಾ, ಯಾಕೆ BOS ಹಾಕಿದ್ರ? ನೀವು ಇಲ್ಲಿಂದ ಅನಾಲಿಸಿಸ್ ಮಾಡ್ತಾ ಬರ್ತಿದ್ರ ಅಂದ್ರೆ ಇದು ಚೇಂಜ್ ಆಫ್ ಕ್ಯಾರೆಕ್ಟರ್. ಬಟ್ ನಮಗಿಲ್ಲಿ ಒಂದು ಹೈನ ಬ್ರೇಕ್ ಮಾಡಿದ್ಯಾ, ಒಂದು ಹೈ ಮತ್ತೆ ಒಂದು ಲೋನ್ ಪಾಯಿಂಟ್ ತಗೊಂಡ್ರೆ ಒಂದು ಹೈನ ಬ್ರೇಕ್ ಮಾಡಿದ್ರಿಂದ ನಾನು BOS ಅಂತ ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ 5 ಮಿನಿಟ್ಸ್ ಹೋಗೋಣ. 5 ಮಿನಿಟ್ಸ್ ಅಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಓಕೆನಾ. ನೆಕ್ಸ್ಟ್ ಪುಲ್ ಬ್ಯಾಕಿಗೆ ಬಂತ ಮಾರ್ಕೆಟು, ಪುಲ್ ಬ್ಯಾಕಿಗೆ ಬರ್ಲಿಲ್ಲ. ಓಕೆ, ಇವಾಗ ಪುಲ್ ಬ್ಯಾಕ್ ಎಲ್ಲಿ ಬರ್ಬೇಕಿತ್ತು, ಒಂದಲ್ಲ ಈ ಪ್ಲೇಸ್, ಈ ಪ್ಲೇಸ್ ಗಳಲ್ಲಿ ಬರ್ಬೇಕಿತ್ತು. ಓಕೆ, ಇಲ್ಲಿ ನೋಡ್ತಿರ್ಬೋದು, ಇದಿಷ್ಟು ಪ್ಲೇಸ್ ಅಲ್ಲಿ ನಿಮಗೆ ಪುಲ್ ಬ್ಯಾಕ್ ಅನ್ನ ಸಿಗ್ಬೇಕಿತ್ತು. ನಮಗೆ ಸಿಕ್ಕಿಲ್ಲ. ಸೊ ಪುಲ್ ಬ್ಯಾಕ್ಸ್ ಬರ್ಲಿಲ್ಲ. ಸೊ ಡೈರೆಕ್ಟ್ ಇಲ್ಲಿಂದ ಯಾರ್ಯಾರು ಡೈರೆಕ್ಟ್ ಆಗಿ ಎಂಟ್ರಿ ಆದ್ರು, ಈ ಕ್ಯಾಂಡಲ್ ಕ್ಲೋಸ್ ಆದಂಗೆ ಒಂದು BOS ಆದಂಗೆ ನಿಮಗೆ ಲಿಕ್ವಿಡಿಟಿ ಕೆಳಗಡೆ SL, ಹಾಗೆ 1:2 ಟಾರ್ಗೆಟ್. ಇದು ಲೈವ್ ಮಾರ್ಕೆಟ್ ನಡೀತಿರೋದು ನಾನು ಹೇಳ್ತಿರೋದು. ಓಕೆನಾ. 1:2 ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. 1:2 ಇನ್ನೂ ಟಾರ್ಗೆಟ್ ಅಚೀವ್ ಆಗಿಲ್ಲ. ಸೊ ಇದು ಯಾಕೆ ಇಲ್ಲಿ ಡೈರೆಕ್ಟ್ ತಗೊಂಡೆ, ಕನ್ಫರ್ಮೇಶನ್ಸ್ ಏನು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಿಕ್ಕಿದೆ ಅಂದ ತಕ್ಷಣ ಎಂಟ್ರಿ ಆಗ್ಬೋದು. ಅದ್ರ ಕೆಳಗಡೆ ನಾವು SL ಇಡ್ಬೋದು. ಓಕೆ, ಇಲ್ಲಿ SL ನೋಡೋದಾದ್ರೆ 29 ಪಿಪ್ಸ್ ಇದೆ. ಓಕೆ, TP ನೋಡೋದಾದ್ರೆ 59 ಪಿಪ್ಸ್ ಇದೆ. ಸೊ ಇನ್ನು 1:2 ಟಾರ್ಗೆಟ್ ಅಚೀವ್ ಆಗಿದೆಯಾ? ಇಲ್ಲ, ಇನ್ನೂ ಅಚೀವ್ ಆಗಿಲ್ಲ. ಯಾಕೆ ಅಚೀವ್ ಆಗಿಲ್ಲ? ಮಾರ್ಕೆಟ್ ಇನ್ನೂ ನಡೀತಾ ಇದೆ. ಓಕೆನಾ. ಸೊ ಇದು ನಾನು ಲೈವ್ ಆಗೇ ತೋರಿಸ್ತಿರೋದು, ಯಾವ ತರ ಟ್ರೇಡ್ ನ ಅನಾಲಿಸಿಸ್ ಮಾಡಿ ತಗೋಬಹುದು ಅಂತ. ಈ ತರ ನೀವು ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮಗೆ ನೋಡಿ, ಈ ತರ ಆಗಿಲ್ವಾ, ಕೆಲವೊಂದ್ ಟೈಮ್ ಹೆಂಗಾಗುತ್ತೆ ಅಂತಂದ್ರೆ, ಮಾರ್ಕೆಟ್ ಇಲ್ಲಿ BOS ಕೊಟ್ಟಂಗೆ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಅನ್ನೋದು ಬರ್ತಾನೆ. ಆ ಪುಲ್ ಬ್ಯಾಕ್ ಅಲ್ಲಿ ನೀವು ಎಂಟ್ರಿ ಆದ್ರೆ ನಿಮಗೆ ಇನ್ನೂ ಟಾರ್ಗೆಟ್ ಇಡೋದು ಈಸಿ. ಇಷ್ಟೊತ್ತಿಗೆ ಆ ಟಾರ್ಗೆಟ್ ಅಚೀವ್ ಆಗಿರೋದು. ಸೊ ಇವಾಗ ಮಾರ್ಕೆಟ್ ಆ ತರ ಬಂದಿಲ್ಲ ಅನ್ಕೊಂಡು ಮಿಸ್ ಮಾಡ್ಕೊಂಡಿರೋರು ಮಿಸ್ ಮಾಡ್ಬೋದು. ಯಾಕಂದ್ರೆ ಯಾವತ್ತು ಒಂದು ರೂಲ್ ನ ಫಾಲೋ ಮಾಡಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಂಗೆ ಎಂಟ್ರಿ ಆಯ್ತೀರಾ ಅಂತಂದ್ರೆ ಯಾವತ್ತು ಅದೊಂದೇ ರೂಲ್ ನ ಫಾಲೋ ಮಾಡಿ. ಓಕೆ, ಇಲ್ಲ ಪುಲ್ ಬ್ಯಾಕ್ ಅಲ್ಲೇ ಎಂಟ್ರಿ ಆಯ್ತೀನಿ ಅಂತಂದ್ರೆ ಯಾವತ್ತು ಅದೊಂದೇ ರೂಲ್ ಫಾಲೋ ಮಾಡಿ. ಪುಲ್ ಬ್ಯಾಕ್ ಬಂದ ತಕ್ಷಣ ಎಂಟ್ರಿ ಆಗ್ಬೇಕಾ? ಇಲ್ಲ. ಇವಾಗ ನೋಡಿ, ಮಾರ್ಕೆಟ್ ಇವಾಗ BOS ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲೂ ಒಂದು BOS ಆಯ್ತು. ಈ ಐನು ಬ್ರೇಕ್ ಮಾಡ್ತು. ಮಾರ್ಕೆಟ್ ಇಲ್ಲಿ ಬಂದಂಗೆ ಏನಾಯ್ತು ನೋಡಿ, ಈ ಝೋನ್ ಟ್ಯಾಪ್ ಆದಂಗೆ ಮತ್ತೆ ಮಾರ್ಕೆಟ್ ಏನಾಯ್ತು ನೋಡಿ, ಎಂಗಲ್ಫಿಂಗ್ ಕ್ಯಾಂಡಲ್ ಅಲ್ಲ, ಹರಾಮಿ ಕ್ಯಾಂಡಲ್ ಆಗಿದೆ.
ಆರಾಮಿ ಒಂದು ಕನ್ಫರ್ಮೇಷನ್ಸ್ ಅಲ್ವಾ? ಸೊ ಆರಾಮಿಲೂ ನೀವು ಏನಾದ್ರು ಲಾಂಗ್ ಪೊಸಿಷನ್ ಬೈ ಹಾಕಿ ಈ ಕ್ಯಾಂಡಲ್ ಕ್ಲೋಸ್ ಆದಂಗೆ ನೀವು ಹೈ ಅಲ್ಲಿ ಎಂಟ್ರಿ ಇಲ್ಲಿ ಎಸ್ ಎಲ್ ಇಟ್ಬಿಟ್ಟು 1:2 ಟಾರ್ಗೆಟ್ ಅಚೀವ್ ಮಾಡಿದ್ದೀರಾ ನೋಡಿ. ನಿಮ್ಗೆ ಎಷ್ಟು ಬೇಗ ಟಾರ್ಗೆಟ್ ಸಿಕ್ತು. ಅಲ್ಲಿಂದ ನಾವು ಏನಾದ್ರು ಡೈರೆಕ್ಟ್ ಎಂಟ್ರಿ ಆದವ್ರಿಗೆ ಇನ್ನೂ ಟಾರ್ಗೆಟೇ ಸಿಕ್ಕಿಲ್ಲ. ನೀವು ಇಷ್ಟೆಲ್ಲ ಕನ್ಫರ್ಮೇಷನ್ಸ್ ತಗೊಂಡು ಯಾರು ಎಂಟ್ರಿ ಆಗಿದ್ರು ಅವರಿಗೆ ಈ ಟಾರ್ಗೆಟ್ ಅನ್ನ ಸಿಕ್ತು. ಯಾಕೆ ಸಿಗುತ್ತೆ? ಇದು ಅಪ್ ಟ್ರೆಂಡೇ ಹೋಗುತ್ತೆ ಅಂತ ಗೊತ್ತು ನಮಗೆ. ಯಾಕೆ ಹೇಳಿ? ಬಿ ಎಸ್ ಆಗ್ತಾನೆ ಇದೆ. ಇವಾಗ ನೋಡಿ ಬಿ ಎಸ್ ಆಗಿದೆಯಾ, ನೆಕ್ಸ್ಟ್ ಬಿ ಎಸ್ ಇವಾಗ ಇಲ್ಲ ಆಗುತ್ತೆ. ಆಗಕ್ಕೋಸ್ಕರನೇ ಹೋಯ್ತಿರೋದು. ಯಾಕೆ ಹೇಳಿ? ಇದ್ರ ಮೇಲೆ ಲಿಕ್ವಿಡಿಟಿ ಅನ್ನೋದಿದೆ. ಓಕೆ, ಮಾರ್ಕೆಟ್ ಅಲ್ಲಿ ಇಲ್ಲಿ ಲಿಕ್ವಿಡಿಟಿ ಇರೋದ್ರಿಂದನೇ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಾವು ಅನ್ಕೊಳ್ಳೋದು. ಲಿಕ್ವಿಡಿಟಿನ ನೋಡಿ ಡಾಲರ್ ಸಿಂಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಇಷ್ಟು ಕ್ಲೀನ್ ಆಗಿ ನಿಮಗೆ ಅನಾಲಿಸಿಸ್ ಮಾಡಕ್ ಬಂದಾಗ ಯಾವ್ಯಾವ ಕರೆನ್ಸಿ ಪೇರ್ ಇದೆ, ಇವಾಗ ನಿಮಗೆ GBP ಆಗಿರ್ಬೋದು, AUD ಆಗಿರ್ಬೋದು, ಯೂರೋ USD ಆಗಿರ್ಬೋದು, ಕ್ಯಾಡ್ ಆಗಿರ್ಬೋದು. ಸೊ ಇದೆಲ್ಲ USD ಜೊತೆಗೆ ಯಾವ್ಯಾವ ಪೇರ್ ಕಂಬೈನ್ ಆಗಿದೆ ನಾನು ಹೇಳಿದ್ದೀನಿ. ಮೇಜರ್ ಪೇರ್ಸ್ಗಳು ಕರೆನ್ಸಿ ಪೇರ್ಸ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ ಅಲ್ಲಿ ನೀವು ಯಾವ ಪೇರ್ ಬೇಕಾದ್ರೂ ತಗೊಳ್ಳಿ, ಪೇರ್ ತಗೊಂಡು ಈ ತರ ಅನಾಲಿಸಿಸ್ ಮಾಡಿ. ಓಕೆ, ನಾವಿವಾಗ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಡೈಲಿ ಹೋಗಿ ನೋಡೋದಾದ್ರೆ ಡೈಲಿಲಿ ಬಯಾಸ್ ಏನು ಅಂತ ನೋಡ್ದೋ. ಬಯಾಸು ನಮಗೆ ಬುಲ್ಲಿಶ್ ಟ್ರೆಂಡ್ ಅಂತ ಗೊತ್ತಾಯ್ತು. ಸೊ ಬೈ ಆಪರ್ಚುನಿಟಿ ನೋಡ್ತೀವಿ. ಹಾಗೆ ನಾವು ಸೆಲ್ ಆಪರ್ಚುನಿಟಿನೂ ನೋಡ್ಬೋದು. ಎಲ್ಲಿ? ಈ ರೆಸಿಸ್ಟೆನ್ಸ್ ಅಲ್ಲಿ ನೋಡ್ಬೋದು. ಓಕೆನಾ? ಅದೇನಾದ್ರೂ ಸ್ವೀಪ್ ಆದ್ರೆ. ಹಾಗೆ 4 ಅವರಿಗೆ ಬಂದು ಕೀ ಲೆವೆಲ್ಸ್ ಮಾರ್ಕ್ ಮಾಡ್ದೋ. ಇಲ್ಲೊಂದು ರೆಸಿಸ್ಟೆನ್ಸ್ ಸಿಕ್ತು, ಇಲ್ಲೊಂದು ಸಪೋರ್ಟ್ ಸಿಕ್ತು. ಹಾಗೆ 1 ಅವರಿಗೆ ಬಂದ್ಬಿಟ್ಟು ಪ್ರಿಸೈಸ್ ಮಾಡ್ದೋ, ಎಂಟ್ರೀಸ್ಗಳನ್ನ ಪ್ರಿಸೈಸ್ ಆಗಿ ಇಟ್ಕೊಂಡು. ಹಾಗೆ ಇಲ್ಲೊಂದು ಲಿಕ್ವಿಡಿಟಿನೂ ಸಿಕ್ತು. ನೆಕ್ಸ್ಟ್ 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಹೋಗಿ BOS ಆಗಿದೆಯಾ ಅಂತ ನೋಡ್ದೋ. ಆಗಿದೆ. ನೆಕ್ಸ್ಟ್ 5 ಮಿನಿಟ್ಸಿಗೆ ಹೋಗಿ ಅಲ್ಲಿ ನಮಗೆ BOS ಕನ್ಫರ್ಮೇಶನ್ಸ್ ಏನಾದ್ರು ಕೊಟ್ಟಿದ್ಯಾ ಅಂತ ನೋಡ್ದೋ. ಇಲ್ಲೇನು ಸಿಗ್ಲಿಲ್ಲ. ಸೊ ಇನ್ನೊಂದು BOS ಆಯ್ತು, ಅಲ್ಲಿ ಕನ್ಫರ್ಮೇಶನ್ ಸಿಕ್ಕಾದು ನಾವ್ ಎಂಟ್ರಿ ಆಗಿರೋ ನಮಗೆ TP ಅನ್ನೋದು ಸಿಕ್ಕಿರೋ. ಸೊ ನೆಕ್ಸ್ಟ್ BOS ಅಲ್ಲಿ ಎಂಟ್ರಿ ಮಾಡಕ್ ಆಗಲ್ವಾ ಅಂತ ಕೇಳಿದ್ರೆ ಆಗಲ್ಲ ಅಂತಲ್ಲ, ಅಲ್ಲಿಂದನೂ ನೀವು ಎಂಟ್ರಿ ಮಾಡ್ಬೋದು. ಇವಾಗ ಇದೊಂದು BOS ಕಂಟಿನ್ಯೂ ಆಯ್ತು ಅನ್ಕೊಳ್ಳಿ, ನೆಕ್ಸ್ಟ್ ಫುಲ್ ಬ್ಯಾಕ್ ಬಂದಾಗ ಮತ್ತೆ ಒಂದು ಎಂಟ್ರಿನ ನೀವು ನೋಡ್ಬೋದು. ಅದೇ ತರ ಮತ್ತೆ ಇನ್ನು ಮಾರ್ಕೆಟ್ ಯಾವಾಗ ರಿಯಾಕ್ಟ್ ಆಗುತ್ತೆ ಅಂದ್ರೆ ಈ ರೆಸಿಸ್ಟೆನ್ಸ್ ಟ್ಯಾಪ್ ಆಗೋ ಗಂಟನು ಮಾರ್ಕೆಟ್ ಮೇಲಕ್ಕೆ ಹೋಗ್ತಾನೆ. ನಮಗೆ ಕ್ಲಾರಿಟಿ ಅನ್ನೋದು ಸಿಗ್ತಿದೆ ಗೊತ್ತಾ? ಚಾರ್ಟ್ ಅಲ್ಲಿ ಇಷ್ಟು ಕ್ಲಾರಿಟಿ ಅನ್ನೋದು ಗೊತ್ತಾಗ್ತಿದೆ ಮಾರ್ಕೆಟ್ ಹಿಂಗೆ ಆಗ್ತಾನೆ ಅಂತ. ಯಾಕೆ ಗೊತ್ತಾಗುತ್ತೆ? ಬಿಕಾಸ್ ಆಫ್ ಕಾನ್ಸೆಪ್ಟ್ ಗಳೆಲ್ಲ ಅರ್ಥ ಮಾಡ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇದೊಂದು ಜಸ್ಟ್ ಒಂದು ಕ್ಯಾಂಡಲ್ಸ್ ಇಟ್ಕೊಂಡು ಇದ್ರದ್ದು ಜಾತಕ ಎಲ್ಲ ತೆಗೆದು ಬಿಡ್ಬೋದು. ಓಕೆ, ಇದು ಏನೇನ್ ಆಗ್ತಿದೆ, ಏನೇನ್ ಮಾಡುತ್ತೆ, ನೆಕ್ಸ್ಟ್ ಏನಾಗ್ಬೋದು. ನೆಕ್ಸ್ಟ್ ಮಾರ್ಕೆಟ್ ನೋಡಿ ಇದನ್ನ ಇಲ್ಲಿಂದ ಬ್ರೇಕ್ ಮಾಡ್ಬೋದು. ಬ್ರೇಕ್ ಮಾಡಿ ಒಂದು ಪುಲ್ ಬ್ಯಾಕ್ ಬರುತ್ತೆ. ಹಾಗೆ ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡಕ್ಕೆ ಇಲ್ಲಿ ಮೇಲೆ ಹೋಗುತ್ತೆ, ಒಂದು ಪುಲ್ ಬ್ಯಾಕ್ ಬರುತ್ತೆ. ಹಾಗೆ ಅದು ಹಿಂಗೆ ಆಗ್ಬೇಕು ಅಂತಿಲ್ಲ, ಸ್ವಲ್ಪ ಸೈಡ್ ವೈಸ್ ಹಾಗೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮೇಲಕ್ಕೆ ಹೋಗುತ್ತೆ. ಹಾಗೆ ಒಂದು ಪುಲ್ ಬ್ಯಾಕ್ ಬರುತ್ತೆ. ಹಾಗೆ ನೆಕ್ಸ್ಟ್ ಏನಾಗುತ್ತೆ, ಇದನ್ನ ಬ್ರೇಕ್ ಮಾಡ್ಬೋದು, ಒಂದಲ್ಲ ಇದನ್ನ ಸ್ವೀಪ್ ಮಾಡ್ಬೋದು, ಇಲ್ಲ ಇಲ್ಲಿ ಟ್ಯಾಪ್ ಆದಂಗೆ ಹಿಂಗೆ ಬೀಳಕ್ ಸ್ಟಾರ್ಟ್ ಆಯ್ತದೆ. ಓಕೆ, ಕೆಲವೊಂದು ಟೈಮ್ ಏನಾಗುತ್ತೆ ಇದನ್ನ ಸ್ವೀಪ್ ಮಾಡಿ ಬರೋ ಚಾನ್ಸಸ್ ಇದೆ. ಸೊ ಎರಡೂ ಇದೆ. ಓಕೆ, ನಾವು ನಮ್ ಕನ್ಫರ್ಮೇಶನ್ಸ್ ಹೆಂಗ್ ಇಟ್ಕೋತೀವಿ ಅದ್ರ ಮೇಲೆ ನಮ್ಮ ಟ್ರೇಡ್ಸ್ TPRSL ಹೊಡೆಯೋದು ನೋಡ್ಬೋದು. ಅರ್ಥ ಆಯ್ತಲ್ವಾ? ಬೈ ಸೆಟಪ್ ನೋಡಿದ್ರಲ್ಲ, ಹಾಗೆ ಪ್ರಾಕ್ಟೀಸ್ ಎಕ್ಸಾಂಪಲ್ ಸೆಲ್ ಸೆಟಪ್ ಅಲ್ಲಿ ನಾವೇನ್ ಮಾಡ್ಬೇಕು? ಡೈಲಿ ಚಾರ್ಟ್ ಅಲ್ಲಿ ಹೋಗಿ ಟ್ರೆಂಡ್ ಬಿಯರಿಶ್ ಇದೆಯಾ ನೋಡ್ಬೇಕು. ಓಕೆ, ಟ್ರೆಂಡ್ ಯಾವ್ದಾರ ಆಗಿರ್ಲಿ, ನಾನು ಒಂದ್ ಹೇಳೋದೇನಂದ್ರೆ, ನೀವು ಯಾವತ್ತು ಒಂದ್ ಪೇರಲ್ಲಿ ಮಾಡ್ತೀರಾ ಅಂದ್ರೆ ಅವತ್ತಿನ ಟ್ರೆಂಡ್ ಏನು ಅಂತ ತಿಳ್ಕೊಳ್ಳಿ ಸಾಕು. ಬಿಯರಿಶ್ ಆರ್ ಬುಲ್ಲಿಶ್ ಅದು ಮ್ಯಾಟರ್ ಅಲ್ಲ. ಓಕೆ, ನಾನು ಎಕ್ಸಾಂಪಲ್ ತೋರ್ಸೋದಕ್ಕೆ ನಿಮ್ಗೆ ಹೇಳ್ತೇನೆ. ಇವಾಗ ಡೈಲಿ ಬಯಸ್ ನಮಗೆ ಡೌನ್ ಟ್ರೆಂಡ್ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಸ್ಟೆಪ್ 2 ಪ್ರೈಸ್ ಎಂಟ್ರಿ ಸಪ್ಲೈ ಝೋನ್. ಇವಾಗ ಸಪ್ಲೈ ಝೋನ್ಸ್ ಯಾವ್ಯಾವ್ದಿದೆ? ಒಂದು ಇದಿದೆ, ಇದಿದೆ, ಇದಿದೆ. ನಮಗೆ ನಿಯರೆಸ್ಟ್ ಇರೋದು ಯಾವುದು? ಇದು. ಸೊ ಇದನ್ನ ತಗೋಬೇಕು. ಸ್ಟೆಪ್ 3 ಲಿಕ್ವಿಡಿಟಿ ಸ್ವೀಪ್ ಅಬೌವ್ ಹೈಸ್. ಇಲ್ಲಿ ಲಿಕ್ವಿಡಿಟಿ ಸ್ವೀಪಿಗೆ ಕಾಯಬೇಕು. ಈ ಐಸ್ ಅಲ್ಲಿ ಬಿಯರಿಶ್ ಚೋಚ್ ಫಾರ್ಮ್ಸ್. ಮಾರ್ಕೆಟ್ ಏನಾದ್ರು ಇದನ್ನ ಸ್ವೀಪ್ ಮಾಡಿ ಇಲ್ಲೇನಾದ್ರು ಒಂದು ಚೋಚ್ ಏನಾದ್ರು ಕೊಟ್ರೆ ಅಲ್ಲಿ ನಾವು ಕನ್ಫರ್ಮೇಶನ್ಸ್ ತಗೊಂಡು ಒಂದು ಸೆಲ್ ಆಪರ್ಚುನಿಟಿನ ನೋಡ್ತೀವಿ. ಇವಾಗ ಇದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಯೂರೋ USD ನೋಡಿ, ನಾನು ಇವಾಗ ಯೂರೋ USD ಚಾರ್ಟ್ ಒನ್ ಡೇ ಹಾಕೊಂಡಿದ್ದೀನಿ ಟೈಮ್ ಫ್ರೇಮು. ಡೈಲಿ ನೋಡೋದಾದ್ರೆ ನಮಗೆ ಇಲ್ಲಿ ನೋಡಿ, ಇದೆಲ್ಲ ಬೇಡ, ರಿಮೂವ್ ಮಾಡ್ತೀನಿ. ಇದೆಲ್ಲ ನಿಮಗೆ ಪ್ರೀವಿಯಸ್ ಎಕ್ಸಾಂಪಲ್ ತೋರಿಸಿದ್ದು. ಓಕೆನಾ? ಇವಾಗ ನೋಡಿ, ಇಲ್ಲಿ ಡೇಲ್ ಏನಾಗಿದೆ, ಇದೊಂದು ಹೈ ಇದೊಂದು ಲೋ ಆದ್ರೆ ಇದನ್ನ ಬ್ರೇಕ್ ಮಾಡಿದ್ಯಾ? ಬ್ರೇಕ್ ಮಾಡಿದೆ. ಕರೆಕ್ಟ್ ಅಲ್ವಾ? ಬ್ರೇಕ್ ಆಗಿದೆ ನಮಗೆ. ಓಕೆ, ಮಾರ್ಕೆಟ್ ಇಲ್ಲಿ ನಮಗೆ ಬ್ರೇಕ್ ಆಗಿದೆ, ಟ್ರೆಂಡ್ ಬಿಯರಿಶ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ 4 ಅವರಿಗೆ ಹೋಯ್ತೀವಿ. ಓಕೆ, 4 ಅವರಲ್ಲಿ ನಿಮಗೆ ಯಾವ್ಯಾವ ಝೋನ್ಸ್ ಗಳಿದಾವೆ ಅಂತ, ಸಪ್ಲೈ ಝೋನ್ಸ್ಗಳು ಮೀನ್ಸ್ ರೆಸಿಸ್ಟೆನ್ಸ್ ಝೋನ್ಗಳು ಮಾಡಿ. ಒಂದು ಇಲ್ಲಿದೆ ರೆಸಿಸ್ಟೆನ್ಸ್ ಝೋನು, ಹಾಗೆ ಇಲ್ಲೂ ಈ ಹೈ ಅಲ್ಲೂ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ.
ಅಲ್ವಾ? ಐಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ರೆಸಿಸ್ಟೆನ್ಸ್ ಝೋನ್ ಇದೆ. ಓಕೆ, ಲಿಕ್ವಿಡಿಟಿನೂ ಎಲ್ಲಿ ಬರುತ್ತೆ ಅದು ಐಸ್‌ಗಳಲ್ಲೇ ಬರೋದು. ಐಸ್ ಮತ್ತೆ ಲೋಸ್ ಅಲ್ಲಿ. ಹಾಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬರೋದು ಐಸ್ ಅಂಡ್ ಲೋಸ್. ಬಟ್ ಲಿಕ್ವಿಡಿಟಿ ಲೈನ್ ಅಲ್ಲಿ ಮಾರ್ಕ್ ಮಾಡ್ತೀವಿ. ಹಾಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಝೋನ್ಸ್ ಅಲ್ಲಿ ಮಾರ್ಕ್ ಮಾಡ್ತೀವಿ. ಓಕೆ, ಇಷ್ಟಿದೆ. ನಮಗೆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು? ಇವಾಗ ಇದಲ್ವಾ? ನೆಕ್ಸ್ಟ್ ಸಪೋರ್ಟ್ ಯಾವ್ದಿದೆ? ನಾವು ರೆಸಿಸ್ಟೆನ್ಸ್ ನ ನೋಡಾಯ್ತು. ಸಪೋರ್ಟ್ ಯಾವ್ದಿದೆ ಹೇಳಿ? ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊಂಡಿದೆ ಅಲ್ವಾ? ಮಾರ್ಕೆಟ್ ಇಲ್ಲಿಂದ ಸಪೋರ್ಟ್ ತಗೊಂಡಿದೆ. ಸೊ ನಮಗೊಂದು ಸಪೋರ್ಟ್ ಸಿಕ್ಕಿದೆ, ಹಾಗೆ ಒಂದು ರೆಸಿಸ್ಟೆನ್ಸ್ ಸಿಕ್ಕಿದೆ. ಓಕೆ, ಇದೆಲ್ಲ ರೆಸಿಸ್ಟೆನ್ಸ್ ಗಳೇ. ಹಾಗಂತ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ಹೋಗಲ್ವಾ? ಹೋಗೋ ಚಾನ್ಸಸ್ ಇದೆ. ಹೋಗಿ ಇಲ್ಲಿಂದ ರಿಯಾಕ್ಟ್ ಆಗೋ ಚಾನ್ಸಸ್ ಹೈ ಇರೋದು. ಓಕೆ, ಬಟ್ ಅದಕ್ಕಿಂತ ಮುಂಚೆ ಇಲ್ಲೇ ಒಂದು ರಿಯಾಕ್ಷನ್ ಅನ್ನೋದು ತೋರಿಸ್ತಾನೆ. ಇವಾಗ 1 ಅವರಿಗೆ ಹೋಗ್ಬಿಟ್ಟು ನಾವು ನಮ್ಮ ಪ್ರಿಸೈಸ್ ಎಂಟ್ರಿ ಮೀನ್ಸ್ ನಮ್ಮ ಕೀ ಲೆವೆಲ್ಸ್ ನ ಸ್ವಲ್ಪ ಪ್ರಿಸೈಸ್ ಮಾಡಬೇಕು. ಪ್ರಿಸೈಸ್ ಮೀನ್ಸ್ ನಾವು ಪ್ರಾಪರ್ ಆಗಿ ಆ ಕೀ ಝೋನ್ಸ್ ಗಳನ್ನ ಮಾರ್ಕ್ ಮಾಡಿದ್ವಾ, ವಿಕ್ಕು ಝೋನ್ ಎಲ್ಲ ಟ್ಯಾಪ್ ಮಾಡಂಗೆ. ಓಕೆನಾ? ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ವಿ. ಇದು ನಮಗೆ ಬೇಕಾಗಿಲ್ಲ, ಇವಾಗ ಅವಶ್ಯಕತೆ ಇಲ್ಲ. ಓಕೆ, ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಿರೋದು ಲೈವ್ ಅಲ್ಲೇ. ಓಕೆ, ನೆಕ್ಸ್ಟ್ 1 ಅವರ್ ಅಲ್ಲಿ ಸಪೋರ್ಟ್ ನೋಡೋದಾದ್ರೆ ವಿಕ್ಕು ಜೊತೆಗೆ ವಿಕ್ ಆಗಿರೋ ಕ್ಯಾಂಡ್ಲೆ ನೋಡ್ತೀರಾ ಅಂತಂದ್ರೆ ಇಲ್ಲಿ ಗಂಟ ಬಂದ್ಬಿಡುತ್ತೆ. ಓಕೆನಾ? ನಮಗೆ ಅಷ್ಟೆಲ್ಲ ಬೇಕಾಗಿಲ್ಲ. ನಾನು ಇಲ್ಲಿ ತಗೋತೀನಿ. ಬಿಕಾಸ್ ಇಲ್ಲಿ 4-5 ಟಚ್ ಪಾಯಿಂಟ್ಸ್ಗಳು ಇಲ್ಲಿ ಟಚ್ ಆಗಿರೋದ್ರಿಂದ ನಾನು ಇದನ್ನ ತಗೋತೀನಿ. ಸೊ ಇಲ್ಲೂ ಟಚ್ ಆಗಿದೆ. ಟಚ್ ಆಗಿ ಇಲ್ಲಿ ಬ್ರೇಕ್ ಆದಂಗೆ ರೋಲ್ ರಿವರ್ಸಲ್ ಕಾನ್ಸೆಪ್ಟ್ ಅಲ್ಲಿ ಏನ್ ಹೇಳಿದೆ? ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಅದು ಸಪೋರ್ಟ್ ಆಗುತ್ತೆ. ಸೊ ಇದು ಸಪೋರ್ಟ್ ಆಗಿದೆ ಇವಾಗ. ಓಕೆ, ಮಾರ್ಕೆಟ್ ಏನ್ ಮಾಡ್ತು? ಓಕೆ, ಇವಾಗ ಪ್ರಿಸೈಸ್ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ 15 ಮಿನಿಟ್ಸಿಗೆ ಬಂತು. 15 ಮಿನಿಟ್ಸ್ ಅಲ್ಲಿ BOS ಆಗಿದೆಯಾ ಅಂತ ನೋಡ್ಬೇಕು. ಇವಾಗ 15 ಮಿನಿಟ್ಸ್ ಅಲ್ಲಿ ಏನಾಗಿದೆ? ನಮಗೆ ಇಲ್ಲಿ BOS ಆಗಿದೆ. ಓಕೆನಾ? ನಾವು ನೋಡ್ತಿರೋದು ಸೆಲ್ ಎಂಟ್ರಿ, ಬೈ ಎಂಟ್ರಿ ಅಲ್ಲ. ಬೈ ಅಂಡ್ ಸೆಲ್ ಎಂಟ್ರಿಲಿ ನಾವು ಹೆಂಗ್ ನೋಡ್ಬೇಕು ಅಂತಂದ್ರೆ, ಇವಾಗ ಮಾರ್ಕೆಟ್ ಏನಾದ್ರು ಬಂದು ಇವಾಗ ಇಲ್ಲಿ ನೋಡಿ, ಈ ಪಾತ್ ಟೂಲ್ ಅಲ್ಲಿ ತೋರಿಸ್ತೇನೆ. ಓಕೆ, ಮಾರ್ಕೆಟ್ ಏನಾದ್ರು ಬಂದು ಈ ತರ ಆಗಿ ಈ ತರ ಹೋಗಿ ಈ ತರ ಆಗಿ ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಮಾಡಿ ಇದನ್ನೇನಾದ್ರು ಬ್ರೇಕ್ ಮಾಡುದು ಅನ್ಕೊಳ್ಳಿ. ಓಕೆನಾ? ಇಲ್ಲಿ ನಮಗೆ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ರೆ ಇಲ್ಲಿ. ಓಕೆನಾ? ಇದು ಬ್ರೇಕ್ ಮಾಡುತ್ತೆ, ಈ ಲೋನ ಬ್ರೇಕ್ ಮಾಡಿದೆ ಅಲ್ವಾ? ಸೊ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿ ಚೇಂಜ್ ಆಫ್ ಕ್ಯಾರೆಕ್ಟರ್ 15 ಮಿನಿಟ್ಸ್ ಅಲ್ಲಿ ಐಡೆಂಟಿಫೈ ಮಾಡ್ತೀವಿ. ನೆಕ್ಸ್ಟ್ 5 ಮಿನಿಟ್ಸಿಗೆ ಹೋಗ್ಬೋದು. 5 ಮಿನಿಟ್ಸಿಗೆ ಹೋಗ್ಬಿಟ್ಟು ನಮಗೆ ಒಂದು ಕನ್ಫರ್ಮೇಶನ್ ಎಂಟ್ರಿ ತಗೋಬೇಕು. ಇಲ್ಲಿ ಈ ಪುಲ್ ಬ್ಯಾಕ್ ಅಲ್ಲಿ ನಾವು ಒಂದು ಇಲ್ಲಿ ಇದು ಡಿಮ್ಯಾಂಡ್ ಝೋನ್ ಅಲ್ವಾ? ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಸೊ ಇದನ್ನೇ ಡಿಮ್ಯಾಂಡ್ ಝೋನ್ ಅಂತ ಅಲ್ಲ, ಸಪ್ಲೈ ಝೋನ್ ಅಂತ ಕರಿಬಹುದು. ಓಕೆ, ಇದು ಸೆಲ್ ಎಂಟ್ರಿ ಆಗಿರೋದ್ರಿಂದ ಇದನ್ನ ನಾವು ಸಪ್ಲೈ ಝೋನ್ ಅಂತ ಕರಿಬಹುದು. ಅಲ್ಲಿ ಟ್ಯಾಪ್ ಆಗಿ ಬೀಳೋ ಚಾನ್ಸಸ್ ಜಾಸ್ತಿ. ಕೆಲವೊಂದ್ ಟೈಮು ಮಾರ್ಕೆಟ್ ಇಲ್ಲಿ ಟ್ಯಾಪ್ ಆಗಿ ಹಿಂಗ್ ಬೀಳ್ತಾನೆ. ಬಟ್ ಕೆಲವೊಂದ್ ಟೈಮ್ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಇವಾಗ ನೋಡಿ ಇಲ್ಲಿಂದ ಬರುತ್ತೆ, ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಹೋಗೋದೇ ಇಲ್ಲ, ಡೈರೆಕ್ಟ್ ಇಲ್ಲಿಗೆ ಬರೋ ಚಾನ್ಸಸ್ ಇದೆ. ಆಮೇಲೆ ಇಲ್ಲಿಗೆ ಒಂದು ಪುಲ್ ಬ್ಯಾಕ್ ಕೊಟ್ಟು ಈ ತರ ಬರೋ ಚಾನ್ಸಸ್ ಇದೆ. ಸೊ ಮಾರ್ಕೆಟ್ 2 ರೀತಿಲೂ ಆಗೋ ಚಾನ್ಸಸ್ ಇದೆ. 100% ಯಾವುದು ಅಲ್ಲ. ಓಕೆ, ಸೊ ನಿಮ್ದೇ ಆದ ಕನ್ಫರ್ಮೇಶನ್ಸ್ ನೀವು ಇಟ್ಕೋಬೇಕು. ನಾನು ಯಾವತ್ತು ಈ ಡಿಮ್ಯಾಂಡ್ ಝೋನ್ ಅಲ್ಲಿ ಕಾಯ್ತೀನಿ ಅಂತ ಅನ್ಕೊಳ್ಳಿ 5 ಮಿನಿಟ್ಸ್ ಅಲ್ಲಿ. ಓಕೆ, ಇದೊಂದು ಡಿಮ್ಯಾಂಡ್ ಝೋನ್. ಇದು ಕ್ಯಾಂಡಲ್ ಅಲ್ಲಿ ನೋಡ್ಬೇಕಾದ್ರೆ ನಿಮಗೆ ಅಲ್ಲಿಗೆ ಬರುತ್ತಾ ನೋಡಿ. ಇದು ಲಿಕ್ವಿಡಿಟಿ ಸ್ವೀಪ್ ಆಗಿ ಇಲ್ಲಿ ಡಿಮ್ಯಾಂಡ್ ಝೋನ್ ಆಗಿ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ಕಿ ಮಾರ್ಕೆಟ್ ಏನಾದ್ರು ಪುಲ್ ಬ್ಯಾಕ್ ಆದ್ರೆ ಇಲ್ಲಿ ನಿಮಗೆ ರಿಜೆಕ್ಷನ್ ಕ್ಯಾಂಡಲ್ ಯಾವ್ದಾದ್ರು ಬರ್ತಾ ಇದೆಯಾ ನೋಡ್ಬೇಕು. ಓಕೆ, ರಿಜೆಕ್ಷನ್ ಕ್ಯಾಂಡಲ್ ಹ್ಯಾಮರೋ ಆರಾಮಿನೋ ಅಥವಾ ಎಂಗಲ್ಫಿಗೋ ಯಾವ್ದಾರು ಆಗಿದ್ರೆ ಇಲ್ಲಿಂದ ನೀವು ಒಂದು ಎಂಟ್ರಿ ಶಾರ್ಟ್ ಪೊಸಿಷನ್ ಹಾಕಿ ತಗೊಂಡು SL ಇದ್ರ ಕೆಳಗಡೆ ಇಟ್ಟು 1:2 ಟಾರ್ಗೆಟ್ ನೋಡ್ತೀರಾ ಅಂತ ಅನ್ಕೊಳ್ಳಿ. ಅದು ನಿಮಗೆ ಟಾರ್ಗೆಟ್ ಅನ್ನೋದು ಅಚೀವ್ ಆಗುತ್ತೆ. ಓಕೆನಾ? ಇವಾಗ ಮಾರ್ಕೆಟ್ ನಡೀತಾ ಇದೆ. ಓಕೆ, ಡೇಟ್ ನೋಡ್ಕೊಳ್ಳಿ. ಇವಾಗ 18 ಮೇ 26ಗೆ ನಾನು ಇದು ರೆಕಾರ್ಡ್ ಮಾಡ್ತಿರೋದು. ನೀವು ಇದೇ ಪ್ಲೇಸ್ ನ ಅನಲೈಸ್ ಮಾಡ್ಬೋದು. ಓಕೆ, ಅಲ್ಲಿದ್ದು ಟೈಮಿಂಗ್ಸ್ ಇವಾಗ ನೋಡಿ, ಇಲ್ಲಿ ಕೆಳಗಡೆ ಈ ಪ್ಲಸ್ ಈ ಮೌಸ್ ಪಾಯಿಂಟ್ ಮಾಡಿದೀನಲ್ವಾ, ಅದ್ರ ಕೆಳಗಡೆನೆ ನಿಮಗೆ ಡೇ ಟು ಟೈಮು ಕಾಣಿಸುತ್ತೆ. ಸೊ ಅದು ಯಾವ ಟೈಮ್ ಅಂತ ನೀವು ಚೆಕ್ ಮಾಡ್ಬೋದು. ಈ ತರನು ಒಂದು ಎಂಟ್ರಿ ಸಿಗುತ್ತೆ. ಅದು ಬಿಟ್ಟು ಇವಾಗ ಕೆಲವೊಬ್ಬರು ಏನ್ ಮಾಡ್ತಾರೆ, ನಾನು ಹೇಳದ್ನಲ್ಲ, ಇವಾಗ ಇಲ್ಲಿಂದ ಡೈರೆಕ್ಟ್ ಬ್ರೇಕ್ ಆದಂಗೆ ಎಂಟ್ರಿ ಮಾಡ್ತಾರೆ. ಸ್ಟಾಪ್ ಲಾಸ್ ನ ಇಲ್ಲಿ ಇಡ್ತಾರೆ. ಓಕೆನಾ? ಸ್ಟಾಪ್ ಲಾಸ್ ನ ಅಲ್ಲಿಟ್ಟಾಗ ನಮಗೆ 1:2 ಟಾರ್ಗೆಟ್ ಸಿಗ್ಬೇಕು ಅಂದ್ರೆ ಟೈಮು ಅಷ್ಟೇ ಡಿಲೇ ಆಗುತ್ತೆ. ಓಕೆನಾ? ಕೆಲವೊಬ್ರಿಗೆ ಬೇಗ TP ಆಗಿ ಸಿಗುತ್ತೆ. ಸ್ವಲ್ಪ ಕನ್ಫರ್ಮೇಶನ್ಸ್ ತಗೊಂಡು ಅಗ್ರೆಸಿವ್ ಎಂಟ್ರಿ ಆಗಿ ಅಲ್ಲಿಂದ ಬೇಗ ಫ್ರಾಕ್ಷನ್ ಆಫ್ ಮೂಮೆಂಟ್ಸ್ ಅಲ್ಲಿ ನಮಗೆ TP ಸಿಗುತ್ತೆ. ಬಟ್ ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ಆಗಿ ಇಲ್ಲೇ SL ಇಟ್ಟವನಿಗೆ ಇಲ್ಲೇ SL ಇಡಬೇಕು. ಹಾಗಂತ ನೀವು ಇಲ್ಲಿಗೆ ತಂದು ಇಡಂಗಿಲ್ಲ. ಓಕೆ, ಇಲ್ಲೇ SL ಇಡ್ಬೇಕು. ಈ ತರ ಎಂಟ್ರಿ ಆದ್ರೆ ಇದ್ರ ಲೋ ಅಲ್ಲೇ SL ಇಡಬೇಕು. ಓಕೆ, ಅಲ್ಲ ಇದೇ ಹೈ ಅಲ್ಲಿ SL ಇಡಬೇಕು. ಸೊ ಏನಾಯ್ತು, 1:2 ಟಾರ್ಗೆಟ್ ಅಚೀವ್ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಸಪೋರ್ಟ್ ನು ಬ್ರೇಕ್ ಆಗಿ ಕೆಳಗಡೆ ಹೋಗ್ಬೇಕು.
ಓಕೆ. ಈ ತರ ಒಂದು ಎಂಟ್ರಿನ ನಾನು ಹೇಳಿದೆ. ಅದು ಅಲ್ಲದೆ ಇನ್ನೊಂದ್ ತರ ಎಂಟ್ರಿ ಯಾವ ತರ ಅಂತಂದ್ರೆ, ಇವಾಗ ಮಾರ್ಕೆಟು ಇಲ್ಲಿಂದ ಜಸ್ಟ್ ಇಲ್ಲಿ ಗಂಟ ಫುಲ್ ಬ್ಯಾಕ್ ಕೊಟ್ಟು ಹಿಂಗ್ ಮಾಡಿ, ಹಿಂಗ್ ಮಾಡಿರುತ್ತೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿ ಒಂದು BOS ಅನ್ನೋದು ಕ್ರಿಯೇಟ್ ಮಾಡ್ತು ಅಲ್ವಾ? ಒಂದು BOS ಅನ್ನೋದಾಗಿದೆ. ಸೊ ಈ BOS ಅಲ್ಲಿ ಫುಲ್ ಬ್ಯಾಕ್ ಈ ಡಿಮ್ಯಾಂಡ್ ಝೋನ್ ಅಲ್ಲಿ ಕಾಯ್ಬಾರ್ದು. ಓಕೆ. ಈ ಡಿಮ್ಯಾಂಡ್ ಝೋನ್ ಅಲ್ಲಿ ಕಾಯ್ತಾ ಇದ್ರೆ ಇವಾಗ ನಿಮಗೆ ಏನಾಯ್ತದೆ, ಇಲ್ಲಿಂದ ಒಂದು ಶಾರ್ಟ್ ಪೊಸಿಷನ್ ಹಾಕೋಬಹುದು. ಓಕೆ. ಶಾರ್ಟ್ ಪೊಸಿಷನ್ ಹಾಕೊಂಡು ಅವಾಗ ಬೇಕಾದ್ರೆ ನೀವು SL ಇದ್ರ ಕೆಳಗಡೆ ಇಟ್ಕೋಬಹುದು. ಓಕೆನಾ? ಸೊ 1:2 ನಿಮಗೆ ನೋಡಿ ಬರೀ ಇಷ್ಟೇ ಟೈಮಲ್ಲಿ ನಿಮಗೆ ಕ್ಯಾಪ್ಚರ್ ಆಗುತ್ತೆ. ಇಷ್ಟು ಹೋದ್ರೆ ಸಾಕು. ಸೊ ಮಾರ್ಕೆಟ್ ಏನಾದ್ರು ಇಲ್ಲಿಂದ ಇಲ್ಲಿಗೆ ಫುಲ್ ಬ್ಯಾಕ್ ಆಗಿ ಮತ್ತೆ ನಿಮಗೆ TP ಕೊಡೋ ಚಾನ್ಸಸ್ ಇದೆ. ಯಾಕಂದ್ರೆ ಇದನ್ನ ಬ್ರೇಕ್ ಮಾಡಬೇಕು. ಇಲ್ಲ ನೀವು ಈ ಲೋ ಗಂಟ ಇಟ್ಕೋತೀವಿ ಅಂತಂದ್ರೆ ನಿಮಗೆ 1:3 ಸಿಗುತ್ತೆ. ಅಂದ್ರೆ 1 ಲಕ್ಷ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ 3 lakhs ಅನ್ನೋದು ನಿಮಗೆ ಸಿಕ್ಕಿರೋದು. ಸೊ ಇದರಿಂದ ನೀವು ಅನಾಲಿಸಿಸ್ ಮಾಡ್ಬೇಕಾದ್ರೆ ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡ್ಬೇಕು. ಓಕೆ. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಬೈ ಟ್ರೇಡ್ ಹೇಳಿದೆ. ಓಕೆನಾ? ಇಲ್ಲಿ BS ಆಗಿದೆ, ಫುಲ್ ಬ್ಯಾಕ್ ಅಲ್ಲಿ ಎಂಟ್ರಿ ಆಯ್ತೀನಿ ಅಂತ ನಾನು ಹೇಳಿ ಒಂದು ಲಾಂಗ್ ಪೊಸಿಷನ್ ಹಾಕಿದೆ. ಓಕೆನಾ? ಈ ಹ್ಯಾಮರ್ ಆದ್ರೆ ಕನ್ಫರ್ಮೇಶನ್ಸ್ ತಗೊಂಡು SL ಇದ್ರ ಕೆಳಗಡೆ ಇಡ್ತೀನಿ. TP 1:2 ಅದ್ ನೋಡಿ ಲೈವ್ ಅಲ್ಲೇ ನಾನು ಮೊನ್ನೆ ನಿಮಗೆ ಇದು ಮಾರ್ಕ್ ಮಾಡಿ ತೋರಿಸಿದೆ. ಇದೇ ರೀತಿ ಮಾರ್ಕ್ ಮಾಡಿ ಇದನ್ನ ತೋರಿಸಿದೆ. ಬಟ್ ಇದೇನಾಗಿದೆ, ಇವಾಗ TP ಹೋಗಿದೆ. ಎಷ್ಟು ಹೋಗಿದೆ? 1:2 ಮಾತ್ರ ಹೋಗಿದ್ಯಾ? ಇಲ್ಲ. 1:4 ದಾಟಿ 1:8 ಹೋಗಿದೆ. ಅಂದ್ರೆ 1 ಲಕ್ಷ ನೀವೇನಾದ್ರು ರಿಸ್ಕ್ ಮಾಡಕ್ ರೆಡಿ ಆಗಿದ್ರೆ ಇಲ್ಲಿ ನಿಮಗೆ 8 ಲಕ್ಷ ಅನ್ನೋದು ಸಿಕ್ಕಿರೋದು. ಓಕೆನಾ? ಇವಾಗ ನಮಗೆ ಟ್ರೇಡ್ ಅನಾಲಿಸಿಸ್ ಮಾಡಕ್ ಬರಲ್ಲ ಅಂತಲ್ಲ, ಅಲ್ಲ ದುಡ್ಡು ಮಾಡಕ್ ಗೊತ್ತಿಲ್ಲ ಅಂತಲ್ಲ, ನಮಗೆ ಕ್ಯಾಪಿಟಲ್ ಅನ್ನೋದಿಲ್ಲ. ಅದಕ್ಕೆ ನಾನು ಯೂಟ್ಯೂಬ್ ಕಂಟೆಂಟ್ ಮಾಡ್ತಾ ಇದ್ದೀನಿ. ಓಕೆ. ತುಂಬಾ ಡೌಟ್ಸ್ ಏನ್ ಬೇಡ. ನೀನ್ ಯಾಕೆ ಟ್ರೇಡಿಂಗ್ ಅಲ್ಲಿ ಅಷ್ಟು ದುಡ್ಡು ಮಾಡ್ತಿದ್ಯಾ ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀಯಾ ಅಂತ. ಕಂಟೆಂಟ್ ಕ್ರಿಯೇಷನ್ ಮಾಡ್ತಿರೋದು ನಂಗೊಂದು ಇನ್ಕಮ್ ಸ್ಟ್ರೀಮಿಗೋಸ್ಕರ. ಅದು ಯೋಚನೆ ಇರಲಿ. ಓಕೆ. ಸೊ ಈ ಟ್ರೇಡಿಂಗ್ ಬೇಕಾಗಿರೋದೇ ಕ್ಯಾಪಿಟಲ್. ನೀವಾದ್ರೂ ಸರಿ ಕ್ಯಾಪಿಟಲ್ ಇಲ್ಲದೆ ಟ್ರೇಡಿಂಗ್ ಬರಬೇಡಿ. ಟ್ರೇಡಿಂಗ್ ಕಲಿತಿದ್ದೀರಾ, ಕಲೀರಿ. ಟೈಮ್ ತಗೊಂಡ್ರು ಪರವಾಗಿಲ್ಲ. ಒಂದು ಕ್ಯಾಪಿಟಲ್ ಅನ್ನೋದು ಮಾಡ್ಕೊಳ್ಳಿ. ಇವಾಗ ನಾನು ಕ್ಯಾಪಿಟಲ್ ಮಾಡ್ಕೊಳಕ್ ದಾರಿ ನೋಡ್ಕೊಂಡಿರೋದು ಯೂಟ್ಯೂಬ್ ಥ್ರೂ. ಹಾಗೆ ನಂದೊಂದು ಸ್ಟ್ರಾಟಜಿ ಇದೆ. ಆ ಸ್ಟ್ರಾಟಜಿ ಸೆಲ್ಲಿಂಗ್ ಥ್ರೂ ಮಾಡ್ಕೋತೀನಿ. ಇನ್ ಕೆಲವೊಬ್ಬರಿಗೆ ಬೇರೆ ದಾರಿಗೆ ಅವ್ರಿಗೇನೋ ಬೇರೆ ಸ್ಕಿಲ್ಸ್ ಇರಲ್ಲ. ಸೊ ಟ್ರೇಡಿಂಗ್ ಒಂದೇ ಗೊತ್ತಿರುತ್ತೆ, ಅವರು ಕೋರ್ಸ್ ಸೆಲ್ ಮಾಡ್ತಾರೆ. ಓಕೆ. ಕೋರ್ಸ್ ಸೆಲ್ ಮಾಡೋದ್ರಲ್ಲಿ ನಿಯತ್ತಾಗಿ ಸೆಲ್ ಮಾಡೋರು ಸ್ವಲ್ಪ ಜನ ಆದ್ರೆ ಇನ್ನು ಮೋಸ ಮಾಡೋರೇ ಜಾಸ್ತಿ. ಸೊ ಅದರಿಂದ ಕೇರ್ಫುಲ್ ಆಗಿ ಕೋರ್ಸ್ನ ಪರ್ಚೇಸಸ್ ಮಾಡಬೇಕು. ನಿಮಗೆ ಕೋರ್ಸ್ ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಕಂಪ್ಲೀಟ್ಲಿ ಫ್ರೀ ಆಗಿ ಪ್ರತಿಯೊಂದು ಗೊತ್ತಾಗ್ತಿದೆ. ಸೊ ಇವತ್ತಿಂದಾನೇ ಪ್ರಾಕ್ಟೀಸ್ ಮಾಡೋದನ್ನ ಬಿಡ್ಬೇಡಿ. ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಡೈಲಿ ಚಾರ್ಟ್ ನೋಡಿ, ಡೈಲಿ ಏನೇನಾಗುತ್ತೆ, ಡೈಲಿ ಬಯಾಸ್ ನೋಡಿ, ಡೈಲಿ ಟ್ರೆಂಡ್ ನೋಡಿ, ಏನಾಗುತ್ತೆ ನಾನು ಹೇಳ್ದಂಗೆ ಫಾಲೋ ಮಾಡಿ. ಓಕೆ. ಈ ವಿಡಿಯೋ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ಒಂದ್ಸಲ ನೋಡಿ. ಇದು ಸೆಲ್ ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್. ಇಲ್ಲಿ ಬಿಗಿನರ್ಸ್ ಆದವರು ಏನೇನ್ ಮಾಡ್ತಾರೆ ಅನ್ನೋದು ನೋಡೋಣ. ಲುಕಿಂಗ್ ಓನ್ಲಿ ಫಾರ್ ಎಂಟ್ರೀಸ್. ಯಾವತ್ತು ಎಂಟ್ರಿ ಮಾಡಬೇಕು ಅನ್ನೋ ಒಂದು ಟೆಂಡೆನ್ಸಿ. ನೀವು ಚಾರ್ಟ್ನ ಅನಾಲಿಸಿಸ್ ಮಾಡಕ್ಕೆ ಹೋಗಲ್ಲ. ಸುಮ್ಮನೆ ಬಂದ್ಬಿಟ್ಟು 5 ಮಿನಿಟ್ಸ್ ಅಲ್ಲಿ ಬ್ರೇಕ್ಅಪ್ ಸ್ಟ್ರಕ್ಚರ್ ಆಗಿದೆಯಾ ಅಂತ ನೋಡಿದ ತಕ್ಷಣ ನಿಮಗೆ ಅದು ಎಂಟ್ರಿ ಪ್ರಿಸೈಸ್ ಆಗಲ್ಲ. ಯಾವತ್ತು ಹೈಯರ್ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮಿಗೆ ಬರಬೇಕು. ಓಕೆ. ಅದನ್ನ ಇಗ್ನೋರ್ ಮಾಡಬೇಡಿ. ಹಾಗೆ ಇಗ್ನೋರಿಂಗ್ ಹೈಯರ್ ಟೈಮ್ ಫ್ರೇಮ್ಸ್. ನಾನು ಹೇಳ್ದಂಗೆ ಹೈಯರ್ ಟೈಮ್ ಫ್ರೇಮ್ಸ್ನ ಇಗ್ನೋರ್ ಮಾಡೋದು. ಹಾಗೆ ಓವರ್ ರಶಿಂಗ್ ಇಂಡಿಕೇಟರ್ಸ್. ಅಂದ್ರೆ ತುಂಬಾ ಇಂಡಿಕೇಟರ್ಸ್ ಹಾಕೊಂಡು ಮಾರ್ಕೆಟ್ ಮೇಲಕ್ಕೆ ಮೂವ್ ಆಯ್ತಾನ, ಕೆಳಗಡೆ ಮೂವ್ ಆಗ್ತಾನ ಅಂತ ಇಂಡಿಕೇಟರ್ಸ್ ಇಟ್ಕೊಂಡು ಮಾರ್ಕೆಟ್ನ ಅಳಿಯೋದು. ಅದು ಇವತ್ತೇ ಬಿಟ್ಬಿಡಿ. ಓಕೆ. ಇಂಡಿಕೇಟರ್ಸ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಟ್ರೇಡಿಂಗ್ ಎಮೋಷನಲಿ. ಅಂದ್ರೆ ನಾನು ಹೇಳ್ದಂಗೆ ಎಲ್ಲಿ ಟ್ರೇಡ್ ಮಿಸ್ ಆಗುತ್ತೋ ಅಂದ್ಕೊಂಡು ಬೇಗ ಎಂಟರ್ ಆಗಕ್ಕೆ ಹೋಗಿ ಹಾಳು ಮಾಡ್ಕೋತೀರಾ, ನಿಮ್ಮ ದುಡ್ಡನ್ನ ಲಾಸ್ ಮಾಡ್ಕೋತೀರಾ. ಸೊ ಅದರಿಂದ ಎಮೋಷನಲ್ ಡಿಸಿಷನ್ ಅನ್ನೋದು ಬಿಟ್ಬಿಡಿ. ಓಕೆ. ಮಾರ್ಕೆಟ್ ಏನ್ ಹೇಳ್ತಿದೆ ಅದ್ರ ಪ್ರಕಾರ ನೀವು ಟ್ರೇಡ್ನ ಪ್ಲೇಸ್ ಮಾಡಿ. ನಾನು ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಇವತ್ತಿಂದ ಪ್ರಾಕ್ಟೀಸ್ ಶುರು ಮಾಡಿ. ಓಕೆನಾ? ಹೌ ಟು ಪ್ರಾಕ್ಟೀಸ್ ಚಾರ್ಟ್ ರೀಡಿಂಗ್. ಯಾವ ತರ ಪ್ರಾಕ್ಟೀಸ್ ಮಾಡ್ಬೋದು ನಾನು ಹೇಳ್ದೆ ಇಷ್ಟೊತ್ತು. ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಓಪನ್ ಚಾರ್ಟ್ಸ್ ಡೈಲಿ. ನೀವು ಬೆಳಗ್ಗೆ ಎದ್ದಂಗೆ ಚಾರ್ಟ್ ಓಪನ್ ಮಾಡಬೇಕು. ಯಾವ್ದಾದ್ರು ಒಂದು ಟೈಮ್ ಇನ್ನು ಫಿಕ್ಸ್ ಆಗಿ ಇಟ್ಕೊಳ್ಳಿ ಚಾರ್ಟ್ ಓಪನ್ ಮಾಡೋದಕ್ಕೆ. ರಿಪ್ಲೈ ಓಲ್ಡ್ ಮಾರ್ಕೆಟ್ ಮೂವ್ಸ್. ಅಂದ್ರೆ ಹಳೆ ಮಾರ್ಕೆಟ್ ಅಲ್ಲಿ ಏನೇನ್ ಆಗಿದೆ, ಈ ತರ ಆದಾಗಲ್ಲ ಅಂತ ಮಾರ್ಕ್ ಮಾಡಿ ನೋಡ್ತಾ ಇರಿ. ಓಕೆ. ಗೊತ್ತಾಗ್ತಿಲ್ಲ ಅಂದ್ರೆ ಸುಮ್ನೆ ಮಾರ್ಕ್ ಮಾಡ್ತಾ ಇರಿ. ಮಾರ್ಕ್ ಮಾಡ್ತಾ ನೀವು ಗೊತ್ತಾಗಿಲ್ಲ ಅಂದ್ರೆ ಈ ವಿಡಿಯೋಸ್ ಮತ್ತೆ ಮತ್ತೆ ನೋಡ್ತಾನೆ ಇರಿ. ಸೊ ಅವಾಗ ನಿಮಗೆ ಇನ್ನೂ ಕ್ಲಾರಿಟಿಯನ್ನ ಸಿಗ್ತಾನೆ ಹೋಯ್ತದೆ. ಸೊ ನಿಮಗೆ ಝೋನ್ಸ್ಗಳು ಅವಾಗ ಕೀ ಪಾಯಿಂಟ್ಸ್ಗಳಾಗಿರ್ಬೋದು, ಝೋನ್ಸ್ ಆಗಿರ್ಬೋದು, ಎಲ್ಲ ಪ್ರಿಸೈಸ್ ಆಗಿ ನೀವು ಎಂಟ್ರೀಸ್ನ ಮಾಡ್ಬೋದು. ನೆಕ್ಸ್ಟ್ ಮಾರ್ಕ್ ಝೋನ್ಸ್ ಮ್ಯಾನ್ಯುವಲಿ. ಯಾವತ್ತು ಝೋನ್ಸ್ಗಳನ್ನ ಮ್ಯಾನ್ಯುವಲ್ ಆಗಿ ಮಾರ್ಕ್ ಮಾಡೋದನ್ನ ಕಲೀರಿ. ಹಾಗೆ ಪ್ರಾಕ್ಟೀಸ್ ಸ್ಟ್ರಕ್ಚರ್ ಐಡೆಂಟಿಫಿಕೇಶನ್. ನೀವು ಸ್ಟ್ರಕ್ಚರ್ನ ಮ್ಯಾಪ್ ಮಾಡೋದು ಕರೆಕ್ಟ್ ಆಗಿ ಕಲಿಬೇಕು. ಸೊ ಅದ್ ಕಲಿತು ಡೈಲಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಚಾರ್ಟ್ ಓಪನ್ ಮಾಡಿ ಸುಮ್ಮನೆ ಕೂರೋದಲ್ಲ, ಚಾರ್ಟ್ ಮುಂದೆ ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ನೀವು ಯಾವತ್ತು ಹೈಯರ್ ಲೋನ ಮೆನ್ಷನ್ ಮಾಡ್ಕೊಂಡೇ ಪ್ರಾಕ್ಟೀಸ್ ಮಾಡಿ. ಅವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ. ನೆಕ್ಸ್ಟ್ ಟೇಕ್ ಎ ಸ್ಕ್ರೀನ್ ಶಾಟ್ ಅಂಡ್ ರಿವ್ಯೂ ಟ್ರೇಡ್ಸ್. ನೀವು ಯಾವ್ದಾದ್ರು ಪ್ಲೇಸ್ ಅಲ್ಲಿ ಟ್ರೇಡ್ ನ ಪ್ಲೇಸ್ ಮಾಡಿ
ಆ ಪ್ಲೇಸಲ್ಲಿ ಏನೇನಾಗಿದೆ ಅಂತ ಅದನ್ನ ಸ್ಕ್ರೀನ್‌ಶಾಟ್ ತೆಗೆದಿಟ್ಕೊಂಡು ಅನಲೈಸ್ ಮಾಡಿ. ಪ್ರತಿ ದಿನ ಇದನ್ನೇ ನೀವು ಕಂಟಿನ್ಯೂ ಒಂದು 6 ಮಂತ್ಸ್ ಮಾಡ್ತಾ ನಿಮಗೆ ಚಾರ್ಟ್ ಅನ್ನೋದು ಈಸಿ ಆಗ್ಬಿಡುತ್ತೆ. ಓಕೆ. ನಿಮಗೆ ಟಫ್ ಅನ್ನೋದು ಏನಿಲ್ಲ. ನಿಮಗೆಲ್ಲ ಕ್ಲಾರಿಟಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ ಅನಾಲಿಸಿಸ್ ಗೊತ್ತಾಗುತ್ತೆ. ಸೊ, ಇದರಿಂದ ನೀವು ಇನ್ನು ಬೆಟರ್ ಟ್ರೇಡರ್ ಅನ್ನೋದು ಆಗ್ಬೋದು. ಓಕೆ. ಬೆಸ್ಟ್ ವೇ ಟು ಇಂಪ್ರೂವ್ ಫಾಸ್ಟ್. ಯಾವ ತರ ಫಾಸ್ಟ್ ಆಗಿ ಇಂಪ್ರೂವ್ ಮಾಡ್ಕೋಬಹುದು ಅಂದ್ರೆ, ಸ್ಪೆಂಡ್ ಮೋರ್ ಟೈಮ್. ಈ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಯಾವತ್ತು ಮೋರ್ ಟೈಮ್ ಕೊಡಿ. ಯಾವ್ದಕ್ಕೆ ಅಂತಂದ್ರೆ ಅಬ್ಸರ್ವಿಂಗ್ ಚಾರ್ಟ್ಸ್. ಅಂದ್ರೆ ಚಾರ್ಟ್ ನ ಅಬ್ಸರ್ವ್ ಮಾಡಕ್ಕೆ ಟೈಮ್ ಕೊಡಿ. ನಾಟ್ ಫೋರ್ಸಿಂಗ್ ಟ್ರೇಡ್ಸ್ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಓಕೆನಾ. ಇವಾಗ ಹೆಂಗಂತಂದ್ರೆ ಚಾರ್ಟ್ ನ ಅನಾಲಿಸಿಸ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡಿ. ಲಾಂಗ್ ಪೊಸಿಷನ್ ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕಿ. ಅದೇನ್ ನೀವು MT5 ಅಲ್ಲಿ ಟ್ರೇಡ್ ತಗೋಬೇಕು ಅಂತಿಲ್ಲ. ಬಟ್ ಏನ್ ಮಾಡಿ ಅಂತಂದ್ರೆ ಒಂದು ಡೆಮೋ ಟ್ರೇಡ್ಸ್ ಗಳು ಪ್ಲೇಸ್ ಮಾಡ್ಬೋದು. ಓಕೆ. ದಿನಕ್ಕೆ 1 ಆರ್ 2 ಟ್ರೇಡ್ಸ್ ಅದ್ರ ಮೇಲೆ ಮಾಡಕ್ಕೆ ಹೋಗ್ಬೇಡಿ. ಓಕೆ. ಸೊ, ಈ ತರ ಪ್ರಾಕ್ಟೀಸ್ ಮಾಡ್ತಾ ಕಂಟಿನ್ಯೂ ಒಂದೇ ವಿಷಯನ ನೀವು ಮಾಡ್ತಾ ಅದು ನಿಮಗೆ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ, ಆವಾಗ ನೀವು ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಆಗ್ತೀರಾ. ಓಕೆನಾ. ಇಷ್ಟು ಡೀಟೇಲ್ ಆಗಿ ನನಗೇನಾದ್ರು ಹೇಳ್ಕೊಟ್ಬಿಟ್ಟಿದ್ರೆ ನಾನು 2 ಮಂತ್ಸ್ ಅಲ್ಲೇ ಪ್ರಾಫಿಟಬಲ್ ಟ್ರೇಡರ್ ಆಗ್ಬಿಡ್ತಿದ್ದೆ. ಬಟ್ ನನಗೆ 3 ವರ್ಷ ಇದೆಲ್ಲದನ್ನ ಕಲಿಯಕ್ಕೆ ಟೈಮ್ ಹಿಡಿಯಿತು. ಯಾರು ಇಷ್ಟು ಡೀಟೇಲ್ ಆಗಿ ಹೇಳೋದಿಲ್ಲ. ಸೊ, ಅದರಿಂದ ಇದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ. ಎಕ್ಸ್ಪೀರಿಯನ್ಸ್ ಇಂಪ್ರೂವ್ಸ್ ಚಾರ್ಟ್ ರೀಡಿಂಗ್ ಸ್ಕಿಲ್ಸ್. ಇಲ್ಲಿ ನಿಮಗೆ ಚಾರ್ಟ್ ರೀಡಿಂಗ್ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಇಂದ ಬರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೇನೆ ಮಾರ್ಕೆಟ್ ಹಿಂಗೆ ಆಗ್ತಾನೆ ಅಂತ. ಯಾಕೆ ಹೇಳ್ದೆ ಅಂತಂದ್ರೆ ಅದು ನನ್ನ ಚಾರ್ಟ್ ಎಕ್ಸ್ಪೀರಿಯನ್ಸ್ ಇಂದ ಬರುತ್ತೆ. ಸುಮ್ನೆ ಬರಲ್ಲ. ಓಕೆನಾ. ನಾನು 9 ವರ್ಷ ಟ್ರೈನಿಂಗ್ ಮಾಡಿದೆ, 10 ವರ್ಷ ಟ್ರೈನಿಂಗ್ ಮಾಡಿ ಚಾರ್ಟ್ ನೋಡೋದೇ ಟ್ರೈನಿಂಗ್ ಮಾಡಿದೆ ಅಂದ್ರೆ ಏನೂ ಬರಲ್ಲ. ಸೊ, ಡೈಲಿ ಚಾರ್ಟ್ ಅನಾಲಿಸಿಸ್ ಮಾಡ್ತಾನೇ ಇರಬೇಕು. ಓಕೆ. ಅದು ಅಭ್ಯಾಸ ಆಗೋ ಗಂಟ ಮಾಡಿ. ಅಷ್ಟು ಮಾಡಾದ್ಮೇಲೆ ನೀವು ಚಾರ್ಟ್ ಟೈಮಿಂಗ್ ಅನ್ನೋದು ಕಮ್ಮಿ ಮಾಡ್ತಾ ಬಂದ್ರೆ ಸಾಕು. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೀವು ಚಾರ್ಟಿಗೆ ಟೈಮ್ ಕೊಡ್ಲೇಬೇಕು. ನಾನು ಹೇಳ್ದಂಗೆ ನನಗೆ 3000+ ಅವರ್ಸ್ ಬರೀ ಚಾರ್ಟ್ ನೋಡಕ್ಕೆ ಟೈಮ್ ಕೊಟ್ಟಿದ್ದೀನಿ. ಅನಲೈಸ್ ಮಾಡಕ್ಕೆ ಟೈಮ್ ಕೊಟ್ಟಿದ್ದೀನಿ. ನೀವು ಅದ್ರಲ್ಲಿ ಒಂದು ಅರ್ಧ ಕೊಡಿ ಸಾಕು. ಯಾಕಂದ್ರೆ ನಾನು ಇಷ್ಟು ಡೀಟೇಲ್ ಆಗಿ ಹೇಳ್ತಿದ್ದೀನಲ್ವಾ. ನೀವು ಅದ್ರಲ್ಲಿ ಒಂದು ಅರ್ಧ ಟೈಮಿಂಗ್ಸ್ ಕೊಡಿ. ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಓಕೆ. ಪ್ರೋ ಟಿಪ್ಸ್ ನೋಡೋದಾದ್ರೆ ನಾನು ಯಾವತ್ತೂ ಹೇಳ್ತೀನಿ ಕೀಪ್ ಚಾರ್ಟ್ಸ್ ಕ್ಲೀನ್. ಯಾವತ್ತು ಚಾರ್ಟ್ ಕ್ಲೀನ್ ಆಗಿರ್ಬೇಕು. ಮೆಸ್ಸಿ ಆಗಿದ್ರೆ ನಿಮಗೆ ನೋಡಕ್ಕೂ ಅಸಹ್ಯ ಅನ್ಸುತ್ತೆ, ಚೆನ್ನಾಗೂ ಕಾಣಲ್ಲ. ಓಕೆನಾ. ಫೋಕಸ್ ಆನ್ ಪ್ರೈಸ್ ಆಕ್ಷನ್. ಯಾವತ್ತು ಪ್ರೈಸ್ ಆಕ್ಷನ್ ನ ಫೋಕಸ್ ಮಾಡಿ. ನಾನು ನಿಮಗೆ ಅಡ್ವಾನ್ಸ್ SMC ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಓಕೆ. ನಿಮ್ಗೆ ಇದೆಲ್ಲ ಇಟ್ಕೊಂಡು ವರ್ಕ್ ಮಾಡಕ್ ಆಗುತ್ತೆ ಅಂತಂದ್ರೆ ಈ ಒಂದು ಸ್ಟ್ರಾಟಜಿನೇ ಫಾಲೋ ಮಾಡಿ. ಇಲ್ಲ SMCನೂ ಫಾಲೋ ಮಾಡ್ತೀನಿ, ನನಗೆ ಅದೇ ಈಸಿ ಆಗಿದೆ ಅಂತಂದ್ರೆ ಅದನ್ನು ಫಾಲೋ ಮಾಡ್ಬೋದು. ಓಕೆ. ಅದು ನಿಮಗೆ 100 ಡೇಸ್ ಆದ್ಮೇಲೆ ನಾನು ನಿಮಗೆ ಅದು ಹೇಳ್ಕೊಡ್ತೀನಿ. ಓಕೆ. ಫಾಲೋ ಮಾರ್ಕೆಟ್ ಸ್ಟ್ರಕ್ಚರು. ಯಾವತ್ತು ಮಾರ್ಕೆಟ್ ಸ್ಟ್ರಕ್ಚರ್‌ನ ಫಾಲೋ ಮಾಡಬೇಕು. ಹಾಗೆ ಪ್ರಾಕ್ಟೀಸ್ ಪೇಷನ್ಸ್. ಅಂದ್ರೆ ಯಾವತ್ತು ಪೇಷನ್ಸ್ ಇಂದ ಇರೋದು ಫಾಲೋ ಮಾಡಬೇಕು. ಓಕೆ. ನೀವು ಅಗ್ರೆಸಿವ್ ಆಗಿದ್ದೀರಾ, ಎಲ್ಲ ವಿಷಯದಲ್ಲೂ ನಿಮ್ಗೆ ಹೇಳ್ದಂಗೆ ಕೋಪ ಬರುತ್ತೆ, ಅಂಥವ್ರಿಗೆಲ್ಲ ಟ್ರೇಡಿಂಗ್ ಸೆಟ್ ಆಗಲ್ಲ. ಟ್ರೇಡಿಂಗಿಗೆ ಮೇಯ್ನ್ ಬೇಕಾಗಿರೋದೇ ಪೇಷನ್ಸ್. ಓಕೆ. ನೀವು ಎಷ್ಟು ಪೇಷನ್ಸ್ ಇಂದ ಇರ್ತೀರೋ ಅಷ್ಟು ಒಳ್ಳೊಳ್ಳೆ ಡಿಸಿಷನ್ ಅನ್ನೋದನ್ನ ತಗೋತೀರಾ. ಯಾಕಂದ್ರೆ ಯೋಚನೆ ಮಾಡ್ತೀರಾ ತಗೋಬೇಕಾ ಬೇಡವಾ ಅನ್ನೋದು. ಸೊ, ಅದರಿಂದ ಪೇಷನ್ಸ್ ಇಂದ ಇರೋದು ಕಲೀರಿ. ಓಕೆ. ಚಾರ್ಟ್ ರೀಡಿಂಗ್ ಚೆಕ್ ಲಿಸ್ಟ್. ನೀವು ಚಾರ್ಟ್ ರೀಡಿಂಗ್ ಮಾಡಕ್ಕಿಂತ ಮುಂಚೆ ಚೆಕ್ ಲಿಸ್ಟ್ ಅನ್ನೋದು ಇರಬೇಕು. ಓಕೆ. ಆದ್ರೆ ಇಂತಿಂತದ್ದು ಮಾಡ್ತೀನಿ ಅಂತ. ಫಸ್ಟ್ ನೀವು ಚೆಕ್ ಲಿಸ್ಟ್ ಅಲ್ಲಿ ಏನ್ ಫೈಂಡ್ ಔಟ್ ಮಾಡಬೇಕು. ಟ್ರೆಂಡ್ ಡೈರೆಕ್ಷನ್. ಟ್ರೆಂಡ್ ಯಾವ ಕಡೆ ಇದೆ, ಬಯಾಸ್ ಯಾವ ಕಡೆ ಇದೆ ಅಂತ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಅದಾಯ್ತಾ, ಚೆಕ್ ಲಿಸ್ಟ್ ಅಲ್ಲಿ ರೈಟ್ ಮಾರ್ಕ್ ಹಾಕಿ. ನೆಕ್ಸ್ಟ್ ಕೀ ಝೋನ್ಸ್. ಇದು ನೀವು ಒಂದು ಪೇಜ್ ಅಲ್ಲಿ ಬರ್ದಿಟ್ಕೊಳ್ಳಿ. ಓಕೆ. ಒಂದು ನೋಟ್ ಬುಕ್ ಅಲ್ಲಿ ಇಂತಿಂತ ಡೇಟ್ ಹಾಕಿ ಒಂದು ಕಾಲಮ್ ಹಾಕಿ ಬರ್ದಿಟ್ಕೊಳ್ಳಿ. ಯಾವ ತರ ಅಂತಂದ್ರೆ ಇವಾಗ ನಿಮಗೆ ಇದಿಷ್ಟು ಚೆಕ್ ಲಿಸ್ಟ್ ಅಲ್ವಾ. ಸೊ, ಈ ತರ ಒಂದು ನೋಟ್ಸ್ ಮೇಕ್ ಮಾಡ್ಕೊಳ್ಳಿ. ಒಂದೊಂದು ಡೇಟಿಗೆ ಒಂದೊಂದು ಕಾಲಮ್. ಓಕೆ. ಈ ತರ ಒಂದೊಂದು ಕಾಲಮ್ ಆಗ್ತಾ ಹೋಗಿ. ಸೊ, ಈ ತರ ಆದಾಗ ನಿಮ್ಗೆ ಏನಾಗುತ್ತೆ, ಫಸ್ಟ್ ಟ್ರೆಂಡ್ ಡೈರೆಕ್ಷನ್ ಇವತ್ತು 18th ಮೇ. ಸೊ, ಇವತ್ತು ಟ್ರೆಂಡ್ ಡೈರೆಕ್ಷನ್ ಐಡೆಂಟಿಫೈ ಮಾಡಿದ್ನ. ಎಸ್. ಬಯಾಸ್ ಚೆಕ್ ಮಾಡಿದೆ. ಕೀ ಝೋನ್ಸ್ ಐಡೆಂಟಿಫೈ ಮಾಡ್ತೀನಾ. ಎಸ್. ಕೀ ಝೋನ್ಸ್ ಐಡೆಂಟಿಫೈ ಮಾಡಿದೆ. ಲಿಕ್ವಿಡಿಟೀಸ್ ಎಲ್ಲೆಲ್ಲಿದೆ ಐಡೆಂಟಿಫೈ ಮಾಡ್ತೀನಾ. ಎಸ್. ಲಿಕ್ವಿಡಿಟಿನೂ ನೋಡಿದೆ. ಸ್ಟ್ರಕ್ಚರ್ ಏನಾಗಿದೆ ಅಂತ ನೋಡಿದ್ನಾ. ಎಸ್. ಸ್ಟ್ರಕ್ಚರ್ ಏನಾಗಿದೆ ಅಂತ ನೋಡಿದೆ. ಕನ್ಫರ್ಮೇಶನ್ಸ್ ತಗೊಂಡ. ಎಸ್. ಕನ್ಫರ್ಮೇಶನ್ಸ್ ತಗೊಂಡೆ ಅಂತ ಈ ತರ ಮಾರ್ಕ್ ಮಾಡಿ. ಇದ್ರಲ್ಲಿ ಒಂದಿಲ್ಲ ಅಂತಂದ್ರು ಅವತ್ತು ಟ್ರೇಡ್ ಮಾಡಬೇಡಿ. ಓಕೆ. ಇದ್ರಲ್ಲಿ ಕೀ ಝೋನ್ ಸಿಕ್ಕಿಲ್ವಾ, ಟ್ರೇಡ್ ಮಾಡಬೇಡಿ. ಟ್ರೆಂಡ್ ಡೈರೆಕ್ಷನ್ ಅರ್ಥ ಆಯ್ತಿಲ್ವಾ, ಟ್ರೇಡ್ ಮಾಡಬೇಡಿ. ಸ್ಟ್ರಕ್ಚರ್ ಸಿಕ್ತಿಲ್ವಾ, ಟ್ರೇಡ್ ಮಾಡಬೇಡಿ. ಅಷ್ಟೇ ಡಿಫರೆನ್ಸ್. ಅಷ್ಟೇನೆ. ಈ ಚೆಕ್ ಲಿಸ್ಟ್ ಇಟ್ಕೊಳ್ಳಿ. ಓಕೆನಾ. ಇದು ಇವತ್ತೇ ಬರ್ದಿಟ್ಕೊಳ್ಳಿ. ಎಲ್ಲರೂ ಅಂಟಿಸ್ಕೊಳ್ಳಿ. ಓಕೆ. ನಿಮ್ ಕಣ್ ಮುಂದೆ ಡೈಲಿ ಕಾಣಬೇಕು. ನೀವು ಚಾರ್ಟ್ ಮುಂದೆ ಕೊಡ್ತೀರಾ ಅಂತಂದ್ರೆ ನಿಮ್ ಕಣ್ ಮುಂದೆ ಈ ಚೆಕ್ ಲಿಸ್ಟ್ ಗಳು ಬರ್ತಾ ಇರಬೇಕು. ಹಂಗಿದ್ದಾಗ ಮಾತ್ರ ನೀವು ಇದು ಮರ್ಯಾದೆ ಫಾಲೋ ಮಾಡ್ತೀರಾ. ಗೋಲ್ಡನ್ ರೂಲ್ ನೋಡೋದಾದ್ರೆ ದಿ ಚಾರ್ಟ್ ಆಲ್ವೇಸ್ ಲೀವ್ಸ್ ಕ್ಲೂಸ್. ಅಂದ್ರೆ ಯಾವತ್ತು ಚಾರ್ಟ್ ನಿಮಗೆ ಕ್ಲೂಗಳನ್ನ ಕೊಡ್ತದೆ. ಮಾರ್ಕೆಟ್ ಎಲ್ಲೆಲ್ಲಿಗೆ ಹೋಗ್ತಾನೆ, ಹೇಗೆ ಆಗ್ತಾನೆ, ಯಾಕೆ ಹೋಗ್ತಾನೆ ಅನ್ನೋದಕ್ಕೆಲ್ಲ ನಮಗೆ ಕ್ಲೂಸ್ಗಳು ಸಿಕ್ಕುತ್ತೆ. ಇವಾಗ ನಾನು ಯಾಕೆ ಚಾರ್ಟ್ ಆ ಥರ ಅನಾಲಿಸಿಸ್ ಮಾಡ್ತೀನಿ ಅಂತಂದ್ರೆ ನನಗೆ ಗೊತ್ತು ಮಾರ್ಕೆಟ್ ಬ್ಯಾಕ್ ಅಲ್ಲೆಲ್ಲ ನಡೆದಿರೋದು ಅದೇ ತರ. ಯಾಕಂದ್ರೆ ನಾನು ಅಷ್ಟು ಚಾರ್ಟ್ ರೀಡಿಂಗ್ ಅನ್ನೋದು ಮಾಡಿದೀನಿ. ಸೊ, ಅದರಿಂದ ನೀವು ಮಾಡಿ, ನಿಮಗೂ ಗೊತ್ತಾಗ್ತಾ ಬರುತ್ತೆ. ಓಕೆನಾ. ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾದ್ರೆ ಇವತ್ತು ಏನೇನು ತಿಳ್ಕೊಂಡು ಅಂತಂದ್ರೆ
ಚಾರ್ಟ್ ರೀಡಿಂಗ್ ಇಸ್ ಎ ಕೋರ್ ಟ್ರೇಡಿಂಗ್ ಸ್ಕಿಲ್. ಚಾರ್ಟ್ ರೀಡಿಂಗ್ ಅನ್ನೋದು ಮೈನ್ ಸ್ಕಿಲ್ ಆಗಿರುತ್ತೆ. ಸೊ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಹಾಗೆ ಇಟ್ ಹೆಲ್ಪ್ಸ್ ಟ್ರೇಡರ್ಸ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಬಿಹೇವಿಯರ್. ಮಾರ್ಕೆಟ್ ಬಿಹೇವಿಯರ್ಗೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೇಡರ್ಸ್ಗೆ ಚಾರ್ಟು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ನಾವು ಹೆಂಗ್ ಮಾರ್ಕ್ ಮಾಡಬೇಕು, ಏನೇನ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಯ್ತು. ನೆಕ್ಸ್ಟ್, ಪ್ರಾಕ್ಟೀಸ್ ಇಂಪ್ರೂವ್ಸ್ ಅಕ್ಯುರೇಸಿ ಓವರ್ ಎ ಟೈಮ್. ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಕ್ಯುರೇಸಿ ಅನ್ನೋದು ಜಾಸ್ತಿ ಆಗುತ್ತೆ, ಪ್ರೊಬಬಿಲಿಟೀಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಒಳ್ಳೊಳ್ಳೆ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ದಿ ಮೋರ್ ಚಾರ್ಟ್ಸ್ ಯು ಸ್ಟಡಿ, ದಿ ಬೆಟರ್ ಟ್ರೇಡರ್ ಯು ಬಿಕಮ್. ಅಂದ್ರೆ ನೀವು ಎಷ್ಟು ಚಾರ್ಟ್ಸ್ ನ ಸ್ಟಡಿ ಮಾಡಕ್ ಟೈಮ್ ಕೊಡ್ತೀರಾ ಅಷ್ಟೇ ಬೆಟರ್ ಟ್ರೇಡರ್ ಅನ್ನೋದು ನೀವು ಆಗ್ತೀರಾ. ಸೊ ಇವತ್ತಿಂದಾನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಇಷ್ಟು ದಿನ ಕಾನ್ಸೆಪ್ಟ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕಿತ್ತು, ಮಾಡಿಲ್ಲ ಅಂತಂದವರು ಟೈಮ್ ತಗೊಂಡ್ ಮಾಡಿ, ಓಕೆನಾ. ಹಾಗೆ ಇವತ್ತಿಂದ ಏನೇನ್ ಹೇಳ್ತೀನಿ ಅದನ್ನು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆ, ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕ್, ಹಾಗೆ ನಿಮ್ಮ ಪ್ರಾಕ್ಟೀಸು, ನಿಮ್ಮ ಎಫರ್ಟ್ಸ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಆಗಕ್ಕಾಗೋದು. ಅದಲ್ಲದೆ ನೀವು ಏನ್ ಮಾಡ್ತೀರಾ, ಇಂಡಿಕೇಟರ್ಸ್ ಇಟ್ಕೊಂಡು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಂದ್ರೆ ಏನೂ ನಡೆಯಲ್ಲ. ಸೊ ಇವತ್ತಿಂದ ಪ್ರಾಕ್ಟೀಸ್ ಮಾಡಿ, ನೋಟ್ಸ್ ಬರ್ದಿಲ್ಲ ಅಂದ್ರೆ ನೋಟ್ಸ್ ಬರ್ಕೊಡಿ. ಸೊ ಇದು ಸ್ವಲ್ಪ ದಿನ ಆದಂಗೆ ಮರ್ತೋಗುತ್ತೆ. ನೀವೊಂದು 15 ದಿನ ಮಾರ್ಕೆಟ್ ಮುಂದೆ ಕೂತಿಲ್ಲ ಅಂತಂದ್ರೆ ಎಲ್ಲ ಮರ್ತು ಬಿಡ್ತೀರಾ. ಸೊ ಆವಾಗ ನೀವು ಮತ್ತೆ ಕೂತ್ಕೊಂಡು ವಿಡಿಯೋ ನೋಡ್ಬೇಕಾದ್ರೆ ಅದ್ರ ಬದಲು ಒಂದು ನೋಟ್ಸ್ ಮಾಡ್ಕೊಬಿಟ್ರೆ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಅನ್ನೋದು ಆಗುತ್ತೆ. ಓಕೆನಾ. ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತಂದ್ರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಓಕೆನಾ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಕ್ ನೋಡಿ. ಯಾಕಂತಂದ್ರೆ ತುಂಬಾ ಜನ ಮೋಸ ಹೋಗ್ತಿದ್ದಾರೆ. ತುಂಬಾ ಜನ ಕೋರ್ಸ್ ಗೀರ್ಸ್ ಅಂತ ತಗೊಂಡು ಮೋಸ ಹೋಗ್ತಿದ್ದಾರೆ. ದುಡ್ಡನ್ನ ಲಾಸ್ ಮಾಡ್ಕೋತಿದ್ದಾರೆ. ಟ್ರೇಡಿಂಗ್ ಬಗ್ಗೆ ಏನೂ ಗೊತ್ತಿಲ್ಲದೆ ಟ್ರೇಡಿಂಗ್ ಅನ್ನೋದು ಗ್ಯಾಮ್ಲಿಂಗ್ ಅಂತ ಅನ್ಕೊಂಡಿದ್ದಾರೆ. ಸೊ ಟ್ರೇಡಿಂಗ್ ಅನ್ನೋದು ಒಂದು ಸ್ಕಿಲ್. ಇದನ್ನ ಪ್ರಾಪರ್ ಆಗಿ ಯೂಸ್ ಮಾಡಕ್ ಗೊತ್ತಿಲ್ಲ ಅಷ್ಟೇ. ಓಕೆನಾ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ 99% ಆಫ್ ಟ್ರೇಡರ್ಸ್ ಯಾಕೆ ಫೇಲ್ ಅಂತಂದ್ರೆ ಟ್ರೇಡಿಂಗ್ ಅನ್ನೋ ಕ್ಲಾಸಲ್ಲಿ ಯಾರು ಇಷ್ಟು ಕ್ಲೀನ್ ಆಗಿ ಹೇಳೇ ಕೊಡಲ್ಲ, ಅದಕ್ಕೆ ಫೇಲ್ ಆಗ್ತಿದ್ದಾರೆ. ಬಟ್ 1% ಜನ ಪ್ರಾಫಿಟ್ಸ್ ಮಾಡ್ತಿದ್ದಾರೆ ತಾನೆ. ಆ 1% ಜನಕ್ಕೆ ಇಷ್ಟೆಲ್ಲ ಗೊತ್ತಿರೋದ್ರಿಂದನೇ ಪ್ರಾಫಿಟ್ಸ್ ಮಾಡ್ತಿರೋದು. ಸೊ ಅದರಿಂದ ನೀವು ಆ 1% ಆಗಕ್ಕೋಸ್ಕರ ಪ್ರಯತ್ನ ಪಡಿ. ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ಸ್ ಅಲ್ಲಿ ಇವತ್ತಿನ ಡೇ ಕಂಪ್ಲೀಟ್ ಆಯ್ತು, ಏನೇನ್ ಕಲ್ತ್ರಿ ಅನ್ನೋದನ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು.